रागादिरोगान् सततानुसक्तान् अशेषकायः प्रसृतान् शेषान् औत्सुक्यमोहारतिजान् जङ्घान् यो पूर्ववैद्याय नमोऽस्तु तस्मै यो पूर्ववैद्याय नमोऽस्तु तस्मै. Dear friends, let me welcome you all on behalf of Nadi Guru Pulse Diagnosis Training and Research Center, Mumbai. I remember that today's course is in Kannada. I don't know Kannada. So I am here to introduce Dr. Sai Ram K, who is going to be the trainer for today. He is one of those few experts in pulse diagnosis who have learned the Sri Nadi Pariksha, the Vasant Lar's process of pulse diagnosis, and of course, with me, the basic 5-level pulse diagnosis, which is of Maharshi movement, and the advanced Techno Ayurveda, advanced Nadi therapeutic utility. With 10 plus years of experience of understanding pulse in different areas and different experts, he is going to be with us all today explaining his experience and journey about pulse diagnosis, and along with the methodology of pulse diagnosis. In short, because this is an introductory lecture, we also have one of very eminent personality of pulse diagnosis in, I won't say only in India, but across the world, Techno Ayurveda, Professor KSR Prasad Garu, who is the man behind the concept of pulse diagnosis revisited. Normally, pulse diagnosis was a lost science and art. He was one who was responsible for rejuvenating it. He is going to be as a spectator with us, of course, and in case if you have certain queries, to help Sairam to answer them, of course, in your own language. On pulse diagnosis. Sairam, please. Shall I share my screen, sir? Yeah, you can. How to do it, sir? At the bottom, there would be one share screen option. You can share that. Besides the chat. Yes, sir. Can you find it? Yes, sir. The moment you touch it and say share the screen, it will be shared.
other things, sir, in that. Who is sharing? Nobody is sharing the screen. Yes, sir. Yes, sir. Huh? Yeah, Yes, the sir. sharing has started. Yes, sir. It is absolutely fine. Yes, sir. Please continue. ಎಲ್ಲರಿಗೂ ನಮಸ್ಕಾರ. ನಾಡಿ ಪರೀಕ್ಷೆಯ ಈ ಪರಿಚಯ ವೆಬಿನಾರಿಗೆ ಎಲ್ಲರಿಗೂ ಸುಸ್ವಾಗತ. ಈಗ ನಮ್ಮ ನಾಡಿ ಗುರು ಸಂಜಯ್ ಜಿ ಅವರು ಹೇಳಿದ ತರನೇ ಅವರಿಂದ ನಾನು ಕಲಿತ ನಾಡಿ ಪರೀಕ್ಷೆಯ ವಿಧಾನವನ್ನು ನಿಮಗೆ ಸ್ವಲ್ಪ ಪರಿಚಯ ಮಾಡಲು ಇಚ್ಛಿಸುತ್ತೇನೆ. ಈ ಪರಿಚಯದಿಂದ ನೀವು ನಾಡಿ ಪರೀಕ್ಷೆಯ ಬಗ್ಗೆ ಮಾಹಿತಿ ಪಡೆದು ಹೆಚ್ಚು ನಿಮ್ಮ ಕ್ಲಿನಿಕ್ ಅಥವಾ ಹಾಸ್ಪಿಟಲ್ ಅಲ್ಲಿ ನಾಡಿ ಪರೀಕ್ಷೆಯನ್ನು ಉಪಯೋಗ ಮಾಡಿ ನಿಮಗೂ ಹಾಗೂ ನಿಮ್ಮ ರೋಗಿಗಳಿಗೂ ಹೆಚ್ಚಿನ ಫಲಿತಾಂಶವನ್ನು ಕೊಡುತ್ತೀರಿ ಅಂತ ನಾನು ಭಾವಿಸುತ್ತೇನೆ. ಓಂ ಧನ್ವಂತರೇ ನಮಃ. ಇನ್ನು ನಾವು ಈ ವೆಬಿನಾರಿನ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋಣ. ನಾಡಿ ಪರೀಕ್ಷೆ ಒಂದು ವಿಶೇಷವಾದ ಪರೀಕ್ಷೆ ಅಂತ ಎಲ್ಲರೂ ತಿಳಿದಿರುತ್ತ ವಿಷಯವಾದರೂ ಅದು ಸಾಮಾನ್ಯವಾಗಿದೆ. ಹೆಚ್ಚಿನವರು ಮೊದಲು ನಾಡಿ ಪರೀಕ್ಷೆಯಿಂದಲೇ ರೋಗ ನಿರ್ಣಯವನ್ನು ಮಾಡುತ್ತಿದ್ದರು. ಈ ನಾಡಿ ಪರೀಕ್ಷೆ ಯಾಕೆ ಅಷ್ಟು ವಿಶೇಷತೆ ಪಡೆದಿದೆ ಅಂತ ಹೇಳಲು ಅದಕ್ಕೆ ನಮಗೆ ಆಯುರ್ವೇದದ ಸಿದ್ಧಾಂತ ಮೂಲವನ್ನು ಸ್ವಲ್ಪ ಪರಿಚಯ ಮಾಡಿಕೊಡಬೇಕಾಗುತ್ತದೆ. ಆದ ಕಾರಣ ನಾನು ಸ್ವಲ್ಪ ಆಯುರ್ವೇದದ ಸಿದ್ಧಾಂತದ ಮೇಲೆ ಮಾತಾಡಿ ನಾಡಿ ಪರೀಕ್ಷೆಯ ವಿಷಯಕ್ಕೆ ಬರುತ್ತೇನೆ. ನಾಡಿ ಪರೀಕ್ಷೆಯ ಸಿದ್ಧಾಂತದ ತಳಹದಿಯಲ್ಲಿಯೇ ನಾಡಿ ಪರೀಕ್ಷೆ ಇರುವುದು. ಅದು ನಿಮಗೆ ಹೋಗ್ತಾ ಅರ್ಥ ಆಗುತ್ತೆ. ಆಯುರ್ವೇದ, ಆಯುರ್ವೇದ, ಆಯುರ್ವೇದ. ಆಯು ಅಂದರೆ ನಮ್ಮ ಶರೀರ, ಇಂದ್ರಿಯ, ಸತ್ವ, ಆತ್ಮ ಸಂಯೋಗವಾಗಿರುವುದು. ಹಾಗೆ ಆ ಸಂಯೋಗದಿಂದ ಏನು ನಿಮಗೆ ವಿಷಯ ಸಿಗುತ್ತದೋ ಅದು ಆಯುರ್ವೇದ ಅಂತ ಹೇಳ್ತೇವೆ. ಹಾಗೆಯೇ ಆಯುಷ್ಯಕ್ಕೆ ಹಿತವಾದ ದ್ರವ್ಯಗುಣ ಕರ್ಮಗಳನ್ನು ಎಲ್ಲಿ ಪರಿಚಯ ಮಾಡಿ ಅದರ ಬಗ್ಗೆ ವಿಸ್ತಾರವಾಗಿ ವಿವರಣೆ ಇದೆಯೋ ಅದಕ್ಕೆ ನಾವು ಆಯುರ್ವೇದ ಅಂತ ಹೇಳ್ತೇವೆ. ನಾವು ಆಯುರ್ವೇದವನ್ನು ಪ್ರಯೋಜನವನ್ನು ನೋಡುವುದಾದರೆ ಆರೋಗ್ಯದಲ್ಲಿರುವ ಆರೋಗ್ಯ ರಕ್ಷಣೆ ಹಾಗೂ ರೋಗ ನಿವಾರಣೆ, ಇದು ಎರಡು ಆಯುರ್ವೇದದ ಪ್ರಯೋಜನ. ನಮ್ಮ ದೇಹದಲ್ಲಿ ವಾತ, ಪಿತ್ತ, ಕಫ ಈ ಮೂರು ದೋಷಗಳ ಪ್ರಕ್ರಿಯೆ ನಡೀತಾ ಇರುತ್ತೆ. ಆ ಮೂರು ದೋಷಗಳೇ ತುಂಬಾ ಮುಖ್ಯವಾದುದು. ಆ ದೋಷಗಳು ಪಂಚಮಹಾಭೂತದಿಂದ ಆಗಿರುತ್ತದೆ. ಎರಡು ಪಂಚಮಹಾಭೂತದ ಸಂಯೋಗದಿಂದ ವಾತ, ಪಿತ್ತ, ಕಫಗಳಾಗುತ್ತದೆ. ಆಕಾಶ ಹಾಗೂ ವಾಯು ಸೇರಿದಾಗ ವಾತ, ಪೃಥ್ವಿ ಮತ್ತು ನೀರಿನ ತತ್ವ ಸೇರಿದಾಗ ಕಫ, ಬೆಂಕಿ ಮತ್ತು ನೀರಿನ ತತ್ವ ಸೇರಿದಾಗ ಅದು ಪಿತ್ತವಾಗುತ್ತದೆ. ನಮ್ಮ ದೇಹವು ದೋಷ ಧಾತುಗಳು ಹಾಗೂ ಮಲಗಳ ಸಂಯುಕ್ತವಾದುದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ರೋಗಸ್ತು ದೋಷ ವೈಷಮ್ಯಂ ದೋಷ ಸಾಮ್ಯಂ ಅರೋಗತ. ಹಾಗೆ ಒಂದು ಆಯುರ್ವೇದ ಯುಕ್ತಿ ಇದೆ. ಇಲ್ಲಿ ದೋಷಗಳ ವೈಪರೀತ್ಯದಿಂದ ಹೆಚ್ಚು ಅಥವಾ ಕಡಿಮೆಯಿಂದ ನಮಗೆ ರೋಗಗಳಾಗುತ್ತದೆ. ಅದರ ಸಾಮ್ಯತೆಯಿಂದ ಆರೋಗ್ಯ ಸಿಗುವ ಚಾನ್ಸ್. ರೋಗದ ಬಗ್ಗೆ ಮಾತಾಡುವುದಾಗ ನಾವು ಅದನ್ನ ಅರ್ಥ ಮಾಡಿಕೊಳ್ಳಲು ತ್ರಿವಿಧ ಪರೀಕ್ಷೆಯ ಸಹಾಯ ಪಡೆಯುತ್ತೇವೆ.
ದರ್ಶನದಿಂದ, ಸ್ಪರ್ಶದಿಂದ ಹಾಗೂ ಪ್ರಶ್ನೆ ಮಾಡಿ. ದರ್ಶನ ಅಂದರೆ ನೋಡುವುದು. ನೋಡುವುದು ಎನ್ನುವುದು ಸಾಮಾನ್ಯ ವಿಷಯ. ಅವಲೋಕನದಿಂದ ಸುಮಾರಾದ ಜ್ಞಾನ ಸಿಕ್ಕಿ ರೋಗ ನಿರ್ಣಯಕ್ಕೆ ತುಂಬಾ ಪ್ರತಿಕೂಲವಾಗುತ್ತದೆ. ಸ್ಪರ್ಶನ ಪರೀಕ್ಷೆಯಲ್ಲಿ ಹಲವು ವಿಧ ಇದೆ. ಅದರಲ್ಲಿ ನಾಡಿ ಪರೀಕ್ಷೆಯ ವಿಧಾನವು ಮುಖ್ಯ. ಹಾಗೂ ಪ್ರಶ್ನೆಯಿಂದ ನಾವು ಕಂಡುಕೊಂಡಂತ ಅಗಾಧವಾದ ನಾಡಿ ಜ್ಞಾನದಿಂದ ನಮಗೆ ಆ ರೋಗಿಯ ಒಂದು ಸಮರ್ಪಕವಾದ ರೋಗವನ್ನು ಉಪಶಮನ ಮಾಡಲು ಸಹಾಯ ಮಾಡುತ್ತದೆ. ದಶವಿಧ ಆತುರ ಪರೀಕ್ಷಾ. ನಾವು ರೋಗಿಯನ್ನ ಪರೀಕ್ಷೆ ಮಾಡುವಾಗ 10 ವಿಷಯಗಳನ್ನು ನೋಡುತ್ತೇವೆ. ಅದರಲ್ಲಿ ಪ್ರಕೃತಿ, ವಿಕೃತಿ, ಸಾರ, ಸಮನ, ಪ್ರಮಾಣ, ಸಾತ್ಮ್ಯ, ಸತ್ವ, ಆಹಾರ ಶಕ್ತಿ, ವ್ಯಾಯಾಮ ಶಕ್ತಿ, ವಯ, ಬಲ. ಅದರಲ್ಲಿ ಪ್ರಕೃತಿಯು ಬಹಳ ಮುಖ್ಯವಾದುದು. ಯಾವುದೇ ಒಂದು ವಸ್ತುವನ್ನು ತಗೊಂಡಾಗ ಅದರ ಸಹಜ ಸ್ಥಿತಿಯನ್ನು ನೋಡಿದ ಮೇಲೆಯೇ ಅದು ಸಹಜವಿದೆಯೋ ಅಸಹಜವಾಗಿದೆಯೋ ಅಂತ ನಮಗೆ ಗೊತ್ತಾಗುತ್ತದೆ. ಆ ಸಹಜ ಸ್ಥಿತಿಯ ತಳಹದಿಯ ಮೇಲೆಯೇ ನಮಗೆ ವಿಕೃತಿ ಜ್ಞಾನ ಗೊತ್ತಾಗಿ ಅದನ್ನು ಮತ್ತು ಸಹಜ ಸ್ಥಿತಿಗೆ ತರುವ ಒಂದು ವಿಶೇಷವಾದ ಒಂದು ಪರೀಕ್ಷೆಯಿಂದ ಅದನ್ನ ಸರಿಪಡಿಸಬಹುದು. ಪ್ರಕೃತಿ ಅದಕ್ಕೆ ತುಂಬಾ ಮಹತ್ವವಿದೆ. ಆದ ಕಾರಣ ದಶವಿಧ ಆತುರ ಪರೀಕ್ಷೆಯಲ್ಲಿ ಪ್ರಕೃತಿಗೆ ಮೊದಲ ಸ್ಥಾನವನ್ನು ಕೊಡಲಾಗಿದೆ. ಹಾಗೆ ವಿಕೃತಿ, ಸಾರ, ಸಮನನ, ಆಹಾರ ಶಕ್ತಿ ಇದರಲ್ಲಿ ಹೆಚ್ಚಿನ ಉದಾಹರಣೆಗಳನ್ನು ನಮ್ಮ ನಾಡಿ ಪರೀಕ್ಷೆಯ ಮೂಲಕ ತಿಳಿದುಕೊಳ್ಳಬಹುದು. ಈ ಆತುರ ಪರೀಕ್ಷೆಯನ್ನ ಮಾಡಲಿಕ್ಕೆ ನಮಗೆ ಸಹಾಯವಾಗುವುದೇ ಅಷ್ಟಸ್ಥಾನ ಪರೀಕ್ಷೆ. ಅಷ್ಟಸ್ಥಾನ ಪರೀಕ್ಷೆಯಲ್ಲಿ ನಾಡಿ, ಮೂತ್ರ ಪರೀಕ್ಷೆ, ಮಲೀಕ್ಷೆ, ನಾಲಿಗೆ ಪರೀಕ್ಷೆ, ಶಬ್ದ ಪರೀಕ್ಷೆ, ಸ್ಪರ್ಶ ಪರೀಕ್ಷೆ, ಕಣ್ಣಿನ ಪರೀಕ್ಷೆ ಮತ್ತು ಆಕೃತಿಯ ಪರೀಕ್ಷೆ ಇದೆ. ಇದರಲ್ಲಿ ನಾಡಿಯು ಬಹುಮುಖ್ಯವಾದುದು. ಅದು ಮೊದಲನೇದಾಗಿ ಈ ಒಂದು ಶ್ಲೋಕದಲ್ಲಿ, ಯೋಗ ರತ್ನಾಕರದ ಈ ಶ್ಲೋಕದಲ್ಲಿ ತಿಳಿಸಲ್ಪಟ್ಟಿದೆ. ನಾಡಿಗೆ ಅಷ್ಟು ಮಹತ್ವ ಏನು ಎನ್ನುವುದು ಬರುವ ವಿಷಯಗಳನ್ನು ಮಾತಾಡುವಾಗ ನಿಮಗೆಲ್ಲ ಅರ್ಥ ಆಗುತ್ತದೆ. ನಾಡಿ ಪರೀಕ್ಷೆಯು ಮೊದಲನೆಯ ಹಾಗೂ ತುಂಬಾ ವಿಶೇಷವಾದ ಹಾಗೂ ಉಪಯುಕ್ತವಾದ ಒಂದು ಅಷ್ಟವಿಧ ಪರೀಕ್ಷೆಯ ಸಾಧನ. ವೈದ್ಯ ಹಾಗೂ ನಾಡಿ. ನಾಡಿ ಮತ್ತು ವೈದ್ಯನಿಗೆ ಅವಿನಾಭಾವ ಸಂಬಂಧವಿದೆ. ಜನಸಾಮಾನ್ಯರು ನಮ್ಮಲ್ಲಿ ಬರುವಾಗ ವೈದ್ಯನಾದಲ್ಲಿ ಬಂದು ತೋರಿಸುವುದೇ ಅವರ ಬಲ ಕೈ. ಅದನ್ನು ತೋರಿಸಿ, ಡಾಕ್ಟ್ರೇ, ವೈದ್ಯರೇ, ನಮ್ಮ ಸ್ವಲ್ಪ ನಾಡಿ ಪರೀಕ್ಷಿಸಿ ನಮ್ಮ ರೋಗದ ಬಗ್ಗೆ ಮಾಹಿತಿ ಕೊಡ್ತೀರಾ ಅಂತ ಕೇಳುತ್ತಾರೆ. ಅಷ್ಟು ಅದು ಜನ ಪ್ರಚಲಿತದಲ್ಲಿದೆ. ಈ ವಿಷಯದಲ್ಲಿ ನಾವು ವೈದ್ಯರಾಗಿ ನಾಡಿ ಪರೀಕ್ಷೆಯನ್ನು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಆಯುರ್ವೇದದ ಸಿದ್ಧಾಂತದ ಮೇಲೆ ಉಪಯೋಗಿಸಬೇಕೆಂದು ಹಲವು ನಾಡಿ ತಜ್ಞರ ಅಭಿಪ್ರಾಯವಾಗಿದೆ. ಹಾಗೂ ಅದರಿಂದ ಸರಿಯಾದ ಮಾಹಿತಿ ಹಾಗೂ ಸರಿಯಾದ ಜ್ಞಾನ ರೋಗದ ಬಗ್ಗೆ ತಿಳಿದು ನಮಗೆ ರೋಗಿಯನ್ನ ಸಮರ್ಪಕವಾಗಿ ರೋಗಮುಕ್ತನಾಗಲು ಸಹಾಯವಾಗುತ್ತದೆ. ಆದ ಕಾರಣ ಈ ಶಕ್ತಿಯುತವಾದ ಸಾಧನವನ್ನು ನಾವು ಸರಿಯಾಗಿ ಉಪಯೋಗಿಸುತ್ತಿದ್ದೇವೆ ಎನ್ನುವ ಪ್ರಶ್ನೆ ನಾವು ಕೇಳಿಕೊಳ್ಳಬೇಕಾಗುತ್ತದೆ. ಇಂಗ್ಲಿಷಲ್ಲಿ ಒಂದು ಉಲ್ಲೇಖ ಇದೆ. ನನಗೆ 6 ಜನ ಕೆಲಸದ ಆಳುಗಳಿದ್ದಾರೆ, ಸಹಾಯ ಮಾಡುವವರು. ಅವರು ಯಾರು ಅಂದರೆ ಏನು, ಯಾಕೆ, ಯಾವಾಗ, ಹೇಗೆ, ಎಲ್ಲಿ, ಯಾರು ಮುಂತಾದ ಪ್ರಶ್ನೆಗಳೇ ನಮಗೆ ಸಹಾಯವಾಗುವ ಆ 6 ಆಳುಗಳು. ನಾವು ಈಗ ಈ
ಉಲ್ಲೇಖದ ಆಧಾರದ ಮೇಲೆ ನಾಡಿ ಪರೀಕ್ಷೆಯ ಬಗ್ಗೆ ಹಲವಾದ ವಿಷಯಗಳನ್ನು, ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ಕಂಡುಕೊಳ್ಳುವ. ನಾಡಿ ಎಂದರೇನು, ನಾಡಿ ಪರೀಕ್ಷೆ ಎಂದರೇನು ಎನ್ನುವುದು ಮೊದಲ ಪ್ರಶ್ನೆ. ಈ ಪ್ರಶ್ನೆಗೆ ನಾವು ಉತ್ತರಿಸುವುದು ಮೊದಲ ಕರ್ತವ್ಯ. ನಾಡಿ ಅಂದರೆ ಒಂದು ಟ್ಯೂಬ್ ಅಂತ ಹೇಳ್ಬೋದು, ನಾಳ. ಇದು ಅದಕ್ಕೆ ಮಾತ್ರ ಸೀಮಿತವೇ? ಇಲ್ಲ. ಈ ಒಂದು ಪದ ಸುಮಾರು ಇದೆ. ಅದರಲ್ಲಿ ಒಂದು ನಡ್ಗತವು ಎನ್ನುವ ಒಂದು ವಿಶ್ಲೇಷಣೆ ಇದೆ. ಆ ಗತವು ಅಂದರೆ ಸರಿಯುವಿಕೆ, ಮೂಮೆಂಟ್. ನಮ್ಮ ನಾಡಿಯು ಹೇಗೆ ಆಗುತ್ತದೆ, ನಾಡಿಯ ಆ ಸ್ಪಂದನೆ ಹೇಗೆ ಆಗುತ್ತದೆ ಅಂದರೆ, ಅಪಧಮನಿಯಲ್ಲಿ ಹೃದಯದಿಂದ ಬರುವ ಆ ರಕ್ತ ಒಳಗೆ ಹರಿದಾಗ ಬರುವ ಸ್ಪಂದನವನ್ನೇ ನಾಡಿ ಅಂತ ಹೇಳುತ್ತೇವೆ. ನಮ್ಮ ದೇಹ ಪ್ರಕೃತಿಯ ಹಲವು ವಿಷಯಗಳು ಸೂಕ್ಷ್ಮ ಸಂವೇದನಗಳನ್ನು ಹೊಂದಿದೆ. ಅದು ಸೂಕ್ಷ್ಮವಾಗಿ ನಮಗೆ ಗೋಚರಿಸುತ್ತದೆ. ಆ ಸೂಕ್ಷ್ಮವಾದ ಸಂವೇದನೆಗಳನ್ನೇ ನಾಡಿಯ ಮೂಲಕ ತಿಳಿದು ನಾವು ಅದನ್ನು ಸರಿಪಡಿಸಬಹುದು. ನಾಡಿ ಪರೀಕ್ಷೆಯು ಅಷ್ಟವಿಧ ಪರೀಕ್ಷೆಯಲ್ಲಿ ಒಂದು. ನಮ್ಮ ನಾಡಿ ಗುರು ಸಂಜಯ್ ಜಿ ಅವರಂತ ಎಕ್ಸ್ಪರ್ಟ್ಸ್ ಹಾಗೂ ನಾಡಿ ತಜ್ಞರ ಅಭಿಪ್ರಾಯ ಏನೆಂದರೆ, ನಾವು ಉಪಯೋಗಿಸುವ ರೋಗ ನಿರ್ಣಯದಲ್ಲಿ ಉಪಯೋಗಿಸುವ ತ್ರಿಸೂತ್ರಗಳ ಹೇತು ಅಂದರೆ ಕಾರಣ, ಲಿಂಗ ಅಂದರೆ ಲಕ್ಷಣ, ಔಷಧ, ಇದರ ಮಾಹಿತಿಯು ನಮಗೆ ಸರಿಯಾದ ರೀತಿಯಲ್ಲಿ, ಸಮರ್ಪಕವಾದ ರೀತಿಯಲ್ಲಿ ಸ್ವಲ್ಪ ಕಾಲದಲ್ಲಿಯೇ ನಮಗೆ ನಾಡಿಯಿಂದ ತಿಳಿದುಕೊಳ್ಳಬಹುದು. ಇದರಲ್ಲಿ ನಾವು ಯಾವ ಕಾರಣ ಎಷ್ಟು ಶಕ್ತಿಯುತವಾಗಿದೆ, ಎಲ್ಲಿ ಅದು ಆ ರೋಗದ ಉತ್ಪತ್ತಿ ಕಾಣುತ್ತದೆ ಹಾಗೂ ಔಷಧವನ್ನು ಯಾವುದನ್ನು ಕೊಡಬಹುದು ಎನ್ನುವ ಸಮಗ್ರ ಮಾಹಿತಿಯನ್ನು ನಾಡಿ ಪರೀಕ್ಷೆಯು ನಮಗೆ ಕೊಡುತ್ತದೆ. ನಾಡಿ ಪರೀಕ್ಷೆಯ ಬಗ್ಗೆ ಮಾತಾಡುವಾಗ ನಾವು ಸ್ವಲ್ಪ ಅದರ ಇತಿಹಾಸವನ್ನ ಸ್ವಲ್ಪ ನೋಡಬೇಕಾಗುತ್ತದೆ. ಸಮಗ್ರ ಮಾಹಿತಿ ಇಲ್ಲದಿದ್ದರೂ ನನ್ನ ಹತ್ರ ನನಗೆ ಗೊತ್ತಿರುವ ಮಾಹಿತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾಡಿ ಪರೀಕ್ಷೆಯು ಅನುಭವ ಜ್ಞಾನ. ಇದರಲ್ಲಿ ಇದರಲ್ಲಿ ಆಯುರ್ವೇದದ ಸಿದ್ಧಾಂತಗಳು ಆಧಾರಿತವಾಗಿದೆ. ಮೂಲ ಸಿದ್ಧಾಂತವನ್ನು ನಾವು ಸರಿಯಾದ ರೀತಿಯಲ್ಲಿ ಜ್ಞಾನವನ್ನು ಪಡೆದು ಆಯುರ್ವೇದದ ನಾಡಿ ಪರೀಕ್ಷೆಯ ಮೂಲಕ ಅದನ್ನ ನಾವು ಉಪಯೋಗಿಸುತ್ತೇವೆ. ವೇದಗಳು ಮೊದಲು ಒಬ್ಬರಿಂದ ಇನ್ನೊಬ್ಬರಿಗೆ ಕಂಠಸ್ಥ ಮಾಡಿಕೊಂಡು ಇಲ್ಲ ಪಾಠ ಮಾಡಿ ಹೇಳಿಕೊಡುತ್ತಿದ್ದರು. ಸುಮಾರು ಸಮಯದವರೆಗೆ ವೇದಗಳು ಪುಸ್ತಕದ ರೂಪದಲ್ಲಿ ಬಂದಿರಲಿಲ್ಲ. ಸಮಯ ಹೋದ ಹಾಗೆಯೇ ಅದನ್ನ ಯಾರೋ ಒಬ್ಬರು ಮಹನೀಯರು ಅದನ್ನು ಪುಸ್ತಕದ ರೂಪದಲ್ಲಿ ತಂದರು. ಅದೇ ರೀತಿ ನಾಡಿ ವಿಜ್ಞಾನ, ಅದೇ ರೀತಿ ಮರ್ಮ ವಿಜ್ಞಾನ, ಇಂತಹ ವಿಜ್ಞಾನಗಳು ನಮಗೆ ಪುಸ್ತಕದಲ್ಲಿ ಮಾಹಿತಿ ಸಿಗುವುದು ಅತ್ಯಲ್ಪ. ನಾಡಿ ವಿಜ್ಞಾನವು ವ್ಯಕ್ತಿಗತವಾಗಿರುವುದು, ಹಾಗೆ ಸಬ್ಜೆಕ್ಟಿವ್ ನಾಲೆಡ್ಜ್ ಅಂತ. ಇದರಲ್ಲಿ ನಾವು ಕಲಿಯುವಾಗ ಒಬ್ಬರಿಗೊಬ್ಬರು ಕಲಿಸಿ ಇನ್ನೊಬ್ಬರು ಕಲಿತು ಅನುಭವ ಪಡೆಯಬೇಕಾಗುತ್ತದೆ. ಇದರಲ್ಲಿ ಒಬ್ಬೊಬ್ಬರು ಒಂದೊಂದು ತರದ ಅನುಭವವನ್ನು ಪಡೆಯುತ್ತಾರೆ. ಅವರಿಗೆ ಅದರದ್ದೇ ಆದ ಸಮಯ ಬೇಕಾಗುತ್ತದೆ. ಆದರೆ ಸರಿಯಾದ ಸುಲಭವಾದ ರೀತಿಯನ್ನು ಹೇಳಿಕೊಡುವವರು ವಿರಳ.
ಆ ಸುಲಭವಾದ ಸರಿಯಾದ ರೀತಿಯಲ್ಲಿ ನಾಡಿ ಪರೀಕ್ಷೆಯನ್ನು ಹೇಳಿಕೊಟ್ಟಾಗ ನಮಗೆ ಅದನ್ನ ನಿತ್ಯವಾಗಿ ರೋಗಿಗಳು ಬಂದಾಗ ಅದನ್ನು ಉಪಯೋಗಿಸಿ ರೋಗ ನಿರ್ಣಯವನ್ನು ನಾವು ಮಾಡಬಹುದು. ನಾಡಿ ಪರೀಕ್ಷೆ ಬಗ್ಗೆ ಉಲ್ಲೇಖ ನಮಗೆ ರಾಮಾಯಣದಲ್ಲಿ ಕಾಣುತ್ತದೆ. ರಾವಣನ ರಾಜವೈದ್ಯನಾದ ಸುಷೇಣನು ನಾಡಿ ಪರೀಕ್ಷೆಯನ್ನು ಉಪಯೋಗಿಸಿದ್ದನು. ನಿಮಗೆ ಗೊತ್ತಿರುವ ಸಂಗತಿಯೇ, ರಾವಣ ಮೂರ್ಛೆಗೆ ಹೋಗಿದ್ದಾಗ, ಎಲ್ಲರೂ ಚಿಂತೆಯಲ್ಲಿ ಒಳಗಿದ್ದಾಗ ಹನುಮಂತ ಹೋಗಿ ಲಂಕೆಯಿಂದ ಸುಷೇಣನನ್ನ ಅವನ ಮನೆ ಸಮೇತ ತಂದು ಅವನ ರಾಮನ ಹತ್ರ ತರುತ್ತಾನೆ. ಅದಾದ ನಂತರ ಸುಷೇಣನು ಅವನ ನಾಡಿಯ ಪರೀಕ್ಷೆಯನ್ನು ಮಾಡಿಯೇ ಆ ರೋಗದ ನಿರ್ಣಯ, ರೋಗದ ತೀವ್ರತೆ ಹಾಗೂ ರೋಗದ ಮದ್ದನ್ನು ಅವಲೋಕನ ಮಾಡಿ ಹನುಮಂತನ ಸಹಾಯದಿಂದ ಸಂಜೀವಿನಿ ಎಂಬ ಔಷಧವನ್ನು ತರಿಸಿ ಲಕ್ಷ್ಮಣನನ್ನು ಗುಣಪಡಿಸುತ್ತಾನೆ. ಇಲ್ಲಿ ನೋಡಬೇಕಾದ ಅಂಶ ಎಂದರೆ, ಅಲ್ಲಿ ಅವರ ಹತ್ತಿರ ಎಲ್ಲ ನೋಡುತ್ತಿರುವವರು ನಾಡಿ ಪರೀಕ್ಷೆ ಮಾಡುವಾಗ ಯಾರು ಆಶ್ಚರ್ಯಚಕಿತರಾಗಿರಲಿಲ್ಲ. ಅಂದರೆ ಅಷ್ಟು ಅದು ಸಾಮಾನ್ಯ ಪರೀಕ್ಷೆಯಾಗಿತ್ತು. ಇನ್ನು ಕೆಲವು ಕಡೆ ಉಲ್ಲೇಖ ಇದೆ. ನಮ್ಮ ಶಾಸ್ತ್ರಕ್ಕೆ ಬರುವಾಗ ಚರಕ ಸಂಹಿತೆಯಲ್ಲಿ ಇಂದ್ರಿಯ ಸ್ಥಾನದಲ್ಲಿ ನಾಡಿಯ ಬಗ್ಗೆ ಉಲ್ಲೇಖ ಇದೆ. ಹೆಚ್ಚಿನವರು ಹೇಳುವುದೇನೆಂದ್ರೆ, ಬೃಹತ್ರಯಿ ಚರಕ ಸುಶ್ರುತ ವಾಗ್ಭಟದಲ್ಲಿ ನಾಡಿಯ ಬಗ್ಗೆ ಏನೂ ಇಲ್ಲ, ಮಾಹಿತಿಯೇ ಇಲ್ಲ ಅಂತ ವಾಡಿಕೆಯಲ್ಲಿ ಹೇಳುತ್ತಿರುತ್ತಾರೆ. ಆದರೆ ತಜ್ಞರು ಹೇಳಿದ ಪ್ರಕಾರ, ನಾನು ಸಂಜಯಜಿ ಅವರಿಂದ ತಿಳಿದ ಪ್ರಕಾರ ಅದು ಇಂದ್ರಿಯ ಸ್ಥಾನದಲ್ಲಿ ಉಲ್ಲೇಖವಿದೆ. ಮನ್ಯಗತೆ ಸ್ಪಂದನಂಚ ಅಂತ ಉಲ್ಲೇಖ ಇದೆ. ಅದನ್ನು ಚಕ್ರಪಾಣಿಯು ಗಲ್ಲಪಾರ್ಶ್ವೆ ಅಂತ ಹೇಳ್ತಾನೆ. ಅದರ ಅರ್ಥ ಕೆರೋಟಿಡ್ ಪಲ್ಸ್. ಈ ಕೆರೋಟಿಡ್ ಅಪಧಮನಿಯು ಎಲ್ಲರೂ ಉಪಯೋಗಿಸುತ್ತಾರೆ. ICU ಅಲ್ಲಿ ಆಕ್ಸಿಡೆಂಟ್ ಆದಾಗ ಅಥವಾ ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ, ಮತ್ತೆ CPU ಅಂತ ನಾವು ಯಾರನ್ನಾರು ಮೂರ್ಛೆ ಹೋಗಿದ್ದಾಗ ಆ ಮಾಡುವ ಪ್ರಕ್ರಿಯೆಯ ಮೊದಲು ಈ ಅಪಧಮನಿ ಕೆರೋಟಿಡ್ ಆರ್ಟರಿಯನ್ನ ಉಪಯೋಗಿಸಿ ನೋಡುತ್ತೇವೆ. ಇದಾದ ನಂತರ ನಮಗೆ ಆಯುರ್ವೇದದಲ್ಲಿ ಸಿಗುವ ಮಾಹಿತಿ ಎಂದರೆ ಶಾರಂಗಧರ ಸಂಹಿತ. 11ನೇ ಶತಮಾನದಲ್ಲಿ ಶಾರಂಗಧರ ಸಂಹಿತದಲ್ಲಿ ನಾಡಿಯ ಬಗ್ಗೆ 8 ಚರಣದಲ್ಲಿ ಅದರ ವರ್ಣನೆಯನ್ನು ನಾವು ಕಾಣುತ್ತೇವೆ. ಶಾರಂಗಧರ ಸಂಹಿತೆಯಿಂದ ನಮಗೆ ಬರುತ್ತಾ ನಾಡಿ ಬಗ್ಗೆ ಪುಸ್ತಕದಲ್ಲಿ ಬರೆದ ಕೆಲವು ವಾಕ್ಯಗಳು ಅಥವಾ ಕೆಲವು ಶ್ಲೋಕಗಳು ಸಿಗುತ್ತವೆ. ಇದಾದ ನಂತರ 200 ವರ್ಷ ಆದ ಮೇಲೆ ಭಾವಪ್ರಕಾಶದಲ್ಲಿ 15 ಚರಣಗಳಾಗಿ ಅದು ಮಾರ್ಪಟ್ಟು ನಾಡಿ ಪರೀಕ್ಷೆಯ ಜ್ಞಾನವನ್ನು ನಾವು ಸಂಪಾದಿಸಬಹುದು. ಇದಕ್ಕೂ ಮೇಲೆ ನಾವು ಯೋಗ ರತ್ನಾಕರದಲ್ಲಿ ಇನ್ನೂ ಆ ಚರಣಗಳು ಜಾಸ್ತಿ ಮಾಡಿ 200 ವರ್ಷದ ನಂತರ 72 ಚರಣಗಳಾಗಿ ಮಾರ್ಪಟ್ಟಿವೆ. ಇಲ್ಲಿ ಕೂಡ ನಾಡಿ ಪರೀಕ್ಷೆಯ ಬಗ್ಗೆ ಹಲವು ವರ್ಣನೆಯನ್ನು ನಾವು ನೋಡಬಹುದು. ಮೇಲೆ ರಾವಣಕೃತ ನಾಡಿ ತಂತ್ರ ಹಾಗೂ ಕಣಾದಕೃತ ನಾಡಿ ತಂತ್ರ, ಈ ತರ ಹಲವು ಬಗೆಯ ಮಾಹಿತಿಯ ಪುಸ್ತಕಗಳು ಈಗಲೂ ದೊರೆಯುತ್ತವೆ. ಹೆಚ್ಚಿನ ಪುಸ್ತಕಗಳಲ್ಲಿ ನಾವು ನೋಡುವುದೇನೆಂದರೆ, ಅದು ಒಂದ ಪಕ್ಷಿಗೆ ಒಂದ ಪ್ರಾಣಿಗೆ ಅದರ ಚಲನವಲನಗಳ ಮೇಲೆ ಕೇಂದ್ರೀಕೃತವಾಗಿ ನಮ್ಮ ನಾಡಿ ಗ್ರಂಥವನ್ನ ಬರೆದಿದ್ದಾರೆ. ಮೊದಲೆಲ್ಲ ಹಳ್ಳಿಯಲ್ಲಿದ್ದು ಹೆಚ್ಚಿನ ಪ್ರಾಣಿಗಳ ಪರಿಚಯವಿದ್ದು
ಅದನ್ನ ಸರಿಯಾಗಿ ನೋಡಿ ಅದರ ವಿಷಯವನ್ನ ತಿಳಿದು ನಾಡಿ ಪರೀಕ್ಷೆಯಲ್ಲಿ ಉಪಯೋಗಿಸಿದ್ದರು. ಈಗ ನಮಗೆ ಅದರ ಪರಿಚಯ ವಿರಳವಾದ ಕಾರಣ ನಾವು ಬೇರೆ ಮಾಧ್ಯಮಗಳಿಂದ ಅದರ ಚಲನವಲನಗಳನ್ನು ನೋಡಿ ಕಲಿತು ಅದನ್ನು ಉಪಯೋಗಿಸಬೇಕಾಗುತ್ತದೆ. ನಾಡಿ ಪರೀಕ್ಷೆಯನ್ನ ನಮ್ಮ ಭಾರತೀಯ ಭಾಷೆಗಳಲ್ಲಿ ಕಲಿಯುವುದರಿಂದ ಏನು ಉಪಯೋಗ ಎನ್ನುವ ಒಂದು ಪ್ರಶ್ನೆ ಬರುತ್ತದೆ. ನಾನು BAMS ಓದುತ್ತಿದ್ದಾಗ ಇಂಗ್ಲಿಷ್ ಮೀಡಿಯಂ ಅಲ್ಲಿ BAMS ಮಾಡಿದ್ದು. ಇಂಗ್ಲಿಷ್ ಭಾಷೆಯಲ್ಲೇ ಎಲ್ಲ BAMS ಸಿಲೆಬಸ್ ಇದ್ದದ್ದು. ಹಾಗೆ ಕೆಲವೊಂದು ಹಿಂದಿ ಭಾಷೆಯ ಪುಸ್ತಕಗಳು ಸಿಗುತ್ತಿದ್ದವು. ಆದರೆ ಅದರಲ್ಲಿ ಬರೆದ ಇಂಗ್ಲಿಶಿನ ಟ್ರಾನ್ಸ್ಲೇಷನ್ ತುಂಬಾ ಕ್ಲಿಷ್ಟಕರವಾಗಿ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಹೇಳುವಂತಹ ಒಂದು ಮಾದರಿಯಲ್ಲಿತ್ತು. ನಮ್ಮ ಆಯುರ್ವೇದ ಸಿದ್ಧಾಂತವು ಸಂಸ್ಕೃತ ಭಾಷೆಯಲ್ಲಿದೆ. ಈ ಭಾಷೆಯು ನಮ್ಮ ರೀಜನಲ್ ಲ್ಯಾಂಗ್ವೇಜ್ ಪ್ರಾಂತ್ಯದ ಭಾಷೆಗಳಿಗೆ ತುಂಬಾ ಹೋಲುತ್ತದೆ. ಆಯುರ್ವೇದ ಸಿದ್ಧಾಂತವನ್ನ ಸಂಸ್ಕೃತ ಭಾಷೆಯಲ್ಲೇ ವಿಸ್ತಾರವಾಗಿ ಬರೆದಿದ್ದಾರೆ. ಈ ಸಂಸ್ಕೃತ ಭಾಷೆಯ ಆಯುರ್ವೇದ ಜ್ಞಾನದಿಂದ ನಮಗೆ ಆಯುರ್ವೇದ ಸಿದ್ಧಾಂತಗಳು ಅರ್ಥ ಮಾಡಲು ಸುಲಭವಾಗುತ್ತದೆ. ಈ ಆಯುರ್ವೇದ ಸಿದ್ಧಾಂತಗಳ ಆಧಾರದ ಮೇಲೆ ನಾಡಿ ಪರೀಕ್ಷೆ ಇರುವುದರಿಂದ ನಾವು ನಮ್ಮ ಭಾರತೀಯ ಭಾಷೆಗಳಲ್ಲಿ ನಾಡಿ ಪರೀಕ್ಷೆ ಹಾಗೂ ಆಯುರ್ವೇದ ಜ್ಞಾನವನ್ನು ಸಂಪಾದನೆಯಿಂದ ನಮಗೆ ತುಂಬಾ ಉಪಯೋಗ ಇದೆ. ಆದ ಕಾರಣ ಕೋರ್ಸ್ ಮಾಡ್ತಾ ಇರಬೇಕಾದ್ರೆ ನಾಡಿಗುರು ಸಂಜಯ್ ಜಿ ಹತ್ರ ಅವರು ನನ್ನಲ್ಲಿ ಕನ್ನಡದಲ್ಲಿ ನಾಡಿ ಪರೀಕ್ಷೆಯನ್ನು ಒಂದು ಸೆಮಿನಾರ್ ಮಾಡು, ಅದಾದ ಮೇಲೆ ಸಾಧ್ಯವಾದರೆ ನೀನು ಕೂಡ ಕೆಲವು ನಾಡಿ ಪರೀಕ್ಷೆಯ ವೆಬಿನಾರ್ ಕ್ಲಾಸ್ಗಳನ್ನು ತೆಗೆದುಕೋ ಅಂತ ನನಗೆ ಆಜ್ಞೆ ಮಾಡಿದರು. ಅವರ ಉದ್ದೇಶ ಏನೆಂದರೆ ನಾಡಿ ಪರೀಕ್ಷೆಯನ್ನು ಹೋಗ್ತಾ ಎಲ್ಲ ವೈದ್ಯರುಗಳು ಅಥವಾ ಪಂಡಿತರು ಉಪಯೋಗಿಸಿ ಅದನ್ನ ಸಾಮಾನ್ಯವಾಗಿಸಿ ರೋಗಿಗಳಿಗೆ ಉಪಯುಕ್ತಕರವಾಗಬೇಕು ಅಂತ ಅವರ ಉದ್ದೇಶ. ನಾಡಿ ಪರೀಕ್ಷೆ ಮಾಡಲಿಕ್ಕೆ ಉಪಕರಣಗಳು ಯಾವುವು ಎಂಬ ಪ್ರಶ್ನೆಗೆ ನಮಗೆ ಉತ್ತರವೇ ಶಕ್ತಿಯುತವಾದ 3 ಬೆರಳ ತುದಿಗಳು. ಜನಸಾಮಾನ್ಯವಾಗಿ ಪ್ರಪಂಚದಾದ್ಯಂತವು ನಾಡಿ ಪರೀಕ್ಷೆಯನ್ನು ಈ 3 ಬೆರಳುಗಳಿಂದಲೇ ಹೆಚ್ಚಿನವರು ಮಾಡುತ್ತಾರೆ. ಎಲೋಪತಿಯಲ್ಲಿ 1 ಬೆರಳು ಅಥವಾ 2 ಬೆರಳು ಉಪಯೋಗಿಸುತ್ತಾರೆ. ಆದರೆ ನಮ್ಮ ಆಯುರ್ವೇದ ಹಾಗೂ ನಾಟಿ ಔಷಧಿ ಪದ್ಧತಿಯಲ್ಲಿ ಈ 3 ಬೆರಳುಗಳನ್ನು, ಸಿದ್ಧದಲ್ಲೂ 3 ಬೆರಳುಗಳನ್ನು ಉಪಯೋಗಿಸುತ್ತಾರೆ. ಈ ನಾಡಿ ಪರೀಕ್ಷೆಯ ಮಾಡಲು ಈ 3 ಬೆರಳುಗಳ ಸೂಕ್ಷ್ಮ ಸ್ಪಂದನೆಯನ್ನು ಗ್ರಹಿಸಲಿಕ್ಕೆ ಅದು ರೆಡಿಯಾಗಿರಬೇಕು. ಈ ಸೂಕ್ಷ್ಮ ಸ್ಪಂದನೆಯನ್ನ ನಾವು ಗ್ರಹಿಸಲು ಆ 3 ಬೆರಳುಗಳು ಶಕ್ತಿಯುತವಾಗಿರಬೇಕು. ಆ ಶಕ್ತಿಯುತ ಮಾಡಲು ನಮಗೆ ಧ್ಯಾನವೇ ಸರಿಯಾದ ಮಾರ್ಗ. ಧ್ಯಾನದಿಂದ ಜ್ಞಾನ ಸಿಗುತ್ತದೆ ನಮಗೆ. ಇಲ್ಲಿ ನಮ್ಮ ಸಂದರ್ಭದಲ್ಲಿ ನಾಡಿ ಜ್ಞಾನ ಸಿಕ್ಕಿ ಅದು ನಮಗೆ ಉಪಯುಕ್ತವೆನಿಸುತ್ತದೆ. ಧ್ಯಾನ ಬಹು ಮುಖ್ಯ ಅಂಗ ಭಾರತೀಯರಿಗೆ. ತುಂಬಾ ಗುರುಗಳಿದ್ದಾರೆ ಭಾರತದಲ್ಲಿ ಹಾಗೂ ತುಂಬಾ ಧ್ಯಾನ ಪ್ರಕ್ರಿಯೆಗಳಿದೆ. ಸುದರ್ಶನ ಕ್ರಿಯೆ ಇದೆ, ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತ ಇದೆ, ಜ್ಯೋತಿ ಧ್ಯಾನ ಅಂತ ಇದೆ, ಸಿದ್ಧ ಸಮಾಧಿ ಯೋಗ ಅಂತ ಇದೆ, ಕ್ರಿಯಾಯೋಗ ಅಂತ ಇದೆ, ಹೀಗೆ ರಾಜಯೋಗ ಅಂತ ಇದೆ. ಹೀಗೆ ಹಲವಾರು ಧ್ಯಾನ ಪ್ರಕ್ರಿಯೆಗಳಿದೆ. ಇದರಲ್ಲಿ ನಮ್ಮ ಏಕಾಗ್ರತೆ ಮತ್ತು ನಮ್ಮ ಅಬ್ಸರ್ವೇಷನ್ ತುಂಬಾ
ಗಟ್ಟಿ ಮಾಡಲು ಸಹಾಯ ಮಾಡುತ್ತದೆ. ನಾವು ಯಾವುದನ್ನು ಅವಲೋಕನೆ ಮಾಡಲಿಕ್ಕೆ ನಮ್ಮ ಮನಸ್ಸು ಹಾಗೂ ನಮ್ಮ ದೇಹ ಶಾಂತವಾಗಿದ್ದು ಏಕಾಗ್ರಚಿತ್ತವಾಗಿರಬೇಕು. ಈ ಶಾಂತತೆ, ಏಕಾಗ್ರಚಿತ್ತತೆ ಧ್ಯಾನದಿಂದ ಲಭಿಸುತ್ತದೆ. ನೋಡುವುದಕ್ಕೂ ಅವಲೋಕನ ಮಾಡುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೋಡುವಾಗ ಹೆಚ್ಚಿರೋರು ನೋಡುತ್ತಾರೆ. ಹಾಗೆ ನೋಡುವುದಾದರೆ ನಾಡಿ ಪರೀಕ್ಷೆಯನ್ನು ಎಲ್ಲರೂ ಮಾಡುತ್ತಾರೆ. ಎಲೋಪತಿ ಸಿಸ್ಟಮ್ ಅಲ್ಲಿ ಡಾಕ್ಟರ್ಗಳು ನಾಡಿಯನ್ನು ನೋಡುತ್ತಾರೆ, ಪಲ್ಸ್ ಬೀಟ್ ಅಷ್ಟೇ ನೋಡುತ್ತಾರೆ. ಹಬ್ಬ ಅಂದ್ರೆ ಅದರ ಇಂಟೆನ್ಸಿಟಿ, ವೆಲಾಸಿಟಿ ನೋಡುತ್ತಾರೆ. ಅದರಿಂದ ವೈದ್ಯರಿಗೆ ಸಿಗುವಂತ ಜ್ಞಾನ ಸಿಗುತ್ತದೆಯೇ? ಇಲ್ಲ. ಯಾಕಂದರೆ ಈ ಜ್ಞಾನ ಸಿಗಬೇಕಾದರೆ ನಮಗೆ ಆಯುರ್ವೇದದ ಮೌಲಿಕ ಸಿದ್ಧಾಂತದ ಒಂದು ತಳಹದಿಬೇಕು. ಮತ್ತೆ ನಮ್ಮ ಟಾಪಿಕ್ಗೆ ಬರುವುದಾದರೆ, ಧ್ಯಾನ ಈ ನಮ್ಮ ಏಕಾಗ್ರಚಿತ್ತತೆ ಹಾಗೂ ಅವಲೋಕನ ಶಕ್ತಿಯನ್ನ ಮಾಡುತ್ತದೆ. ಇದರಿಂದ ನಮಗೆ ಜ್ಞಾನ ಸಂಪಾದನೆಯಾಗುತ್ತದೆ. ಈ ಎಲ್ಲ ಧ್ಯಾನ ಪ್ರಕ್ರಿಯೆಯಲ್ಲಿ ನಾನು ಮಾಡಿದ್ದು ಆರ್ಟ್ ಆಫ್ ಲಿವಿಂಗ್ ಸೇರಿದ ಮೇಲೆ ಸುದರ್ಶನ ಕ್ರಿಯೆ. ಸುದರ್ಶನ ಕ್ರಿಯೆಯನ್ನು ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು ಲೋಕಕ್ಕೆ ಅರ್ಪಣೆ ಮಾಡಿದ್ದಾರೆ. ಇದು ಬಹಳ ಶಕ್ತಿಯುತವಾದ ಉಸಿರಾಟದ ಧ್ಯಾನ ಪ್ರಕ್ರಿಯೆ. ಕೋಟಿ ಕೋಟಿ ಜನ ಈ ಧ್ಯಾನ ಪ್ರಕ್ರಿಯೆಯನ್ನು ಕಲಿತು ಅವರು ಅವರ ಜೀವನದಲ್ಲಿ ಅಳವಡಿಸಿ ತುಂಬಾ ಒಳ್ಳೆಯ ಮಾರ್ಪಾಡುಗಳನ್ನು ಕಂಡಿದ್ದಾರೆ. ಇದರ ಬಗ್ಗೆ ತುಂಬಾ ಸೈಂಟಿಫಿಕ್ ರಿಸರ್ಚ್ ಆಗಿದೆ. ಅದರಲ್ಲಿ ಸ್ಟ್ರೆಸ್ ಹಾರ್ಮೋನ್ ಎಂಬುದು ಸುದರ್ಶನ ಕ್ರಿಯೆ ಮಾಡುವುದರಿಂದ ಕಮ್ಮಿ ಆಗುವುದನ್ನ ಅವರು ಕಂಡುಕೊಂಡಿದ್ದಾರೆ. ಹಾಗೆ ನನಗೆ ತಿಳಿದ ಮಟ್ಟಿಗೆ ಸುಮಾರು ಎಲೋಪತಿಕ್ ಡಾಕ್ಟರ್ಗಳು ಸುದರ್ಶನ ಕ್ರಿಯೆಯನ್ನು ಎಲ್ಲರಿಗೂ ಮಾಡಲು ಪ್ರೇರೇಪಿಸುತ್ತಿದ್ದಾರೆ. ಕೆಲವೊಂದು ಉಲ್ಲೇಖಗಳನ್ನು ನಾನು ಕೇಳಿದ್ದೆ. ಕೆಲವರಿಗೆ ಸರಿ ನಿದ್ದೆ ಬರ್ತಿರ್ಲಿಲ್ಲ, ಅವರಿಗೆ ಸರಿ ನಿದ್ದೆ ಬಂತು. ಕೆಲವು ಓದುವುದರಲ್ಲಿ ಕಷ್ಟ ಆಗುತ್ತಿತ್ತು, ಅವರಿಗೆ ಸುದರ್ಶನ ಕ್ರಿಯೆ ಮಾಡುವುದರಿಂದ ಏಕಾಗ್ರತೆ ಬಂದು ಅವರಿಗೆ ಚೆನ್ನಾಗಿ ಓದಲಿಕ್ಕಾಯಿತು, ಜ್ಞಾನ ಪಡೆಯಲಿಕ್ಕಾಯಿತು. ಅದೇ ರೀತಿ ಕೆಲವರು ಸಂಗೀತ ಅಭ್ಯಾಸ ಮಾಡುವವರಲ್ಲಿ ಕೆಲವು ರಾಗಗಳು ಎಷ್ಟು ಕಷ್ಟಪಟ್ಟರೂ ಸಿಗುತ್ತಿರಲಿಲ್ಲ. ಅವರು ನಿರಂತರ ಸುದರ್ಶನ ಕ್ರಿಯೆ ಅಭ್ಯಾಸದಿಂದ ಅವರಿಗೆ ರಾಗಗಳ, ಆ ಕಷ್ಟಕರವಾದ ರಾಗಗಳ ಒಂದು ಪ್ರಯೋಜನ ಕಲಿಯುವಿಕೆ ಸುಲಭವಾಯಿತು. ಮುಂದೆ ನಾಡಿ ಪರೀಕ್ಷೆಯಿಂದ ಉಪಯೋಗ ಯಾರಿಗೆ ಅಂತ ನೋಡೋಣ. ಥಟ್ಟನೆ ಬರುವ ಉತ್ತರ ರೋಗಿಗೆ ಅಂತ. ನನ್ನ ಪ್ರಕಾರ ಹಾಗೂ ನಾಡಿ ತಜ್ಞರ ಪ್ರಕಾರ ಡಾಕ್ಟರಿಗೆ ತುಂಬಾ ಉಪಯೋಗ. ನಾಡಿ ಪರೀಕ್ಷೆ ಮಾಡುವುದರಿಂದ ಡಾಕ್ಟರಿಗೆ ಆಯುರ್ವೇದದ ಸರಿಯಾದ ಜ್ಞಾನ ಸಿಗುತ್ತದೆ. ಆಯುರ್ವೇದ ಸಂಹಿತೆಯಲ್ಲಿ ಇರುವ ಹಲವು ವಿಷಯಗಳು ಸತ್ಯ ಅಂತ ಅನುಭವ ಆಗುತ್ತದೆ. ರೋಗಿ ಬಂದಾಗ ಅವನ ರೋಗವಿದೆಯೋ ಇಲ್ಲವೋ ಅಂತ ಗೊತ್ತಾಗುತ್ತದೆ. ರೋಗದ ಲಕ್ಷಣ, ತೀವ್ರತೆ ಎಲ್ಲ ಗೊತ್ತಾಗುತ್ತದೆ. ಹಾಗೂ ಆ ರೋಗಕ್ಕೆ ಯಾವ ಮದ್ದಿನ ಕೊಡಬೇಕು ಅಂತ ಗೊತ್ತಾಗುತ್ತೆ. ಅದೇ ರೀತಿ ನೀವು ಅಡ್ವಾನ್ಸ್ ಕೋರ್ಸ್ ಮಾಡಿದಾಗ, ಇಲ್ಲಿ ನಮ್ಮಲ್ಲಿದ್ದಾರೆ ಈಗ ನಮ್ಮ ಟೀಚರ್, ಇನ್ನೊಬ್ರು ಟೀಚರು ಪ್ರಸಾದ್ ಸರ್, ಅವರಲ್ಲಿ ನೀವು ಕಲಿತಾಗ ಪಂಚಕರ್ಮ ಯಾವ ರೀತಿ ನಾಡಿಯಲ್ಲಿ ಕಂಡುಕೊಂಡು ಯಾರಿಗೆ ಯಾವ ಪಂಚಕರ್ಮದ ಸೂಟ್ ಆಗುತ್ತದೆ, ಅಂದ್ರೆ ಅವರಿಗೆ ಹೋಲುತ್ತದೆ ಅಂತ ತಿಳಿದು ಅದನ್ನು ಉಪಯೋಗಿಸಲಿಕ್ಕೆ ನಿಮ್ಗೆ ತುಂಬಾ ಸಹಾಯ ಆಗುತ್ತದೆ. ಹಾಗೆ ಇದನ್ನು ಕೇಳಿದ ತಕ್ಷಣ ನಿಮ್ಗೆ ಅನಿಸಬಹುದು ಇಷ್ಟೆಲ್ಲ ಗೊತ್ತಾಗುತ್ತದೋ ಅಂತ. ಸರಿಯಾದ ರೀತಿಯಲ್ಲಿ ನಾಡಿ ಪರೀಕ್ಷೆಯನ್ನು ಕಲಿತಾಗ ನಿಮಗೆ ಖಂಡಿತವಾಗಿಯೂ ನನ್ನ ಅಲ್ಪ ಅನುಭವದಿಂದ ಖಂಡಿತವಾಗಿಯೂ ನಿಮಗೆ ನಾಡಿ ಜ್ಞಾನ ಸಿಗುತ್ತದೆ ಎಂದು ಹೇಳಲು ನಾನು ಇಚ್ಛಿಸುತ್ತೇನೆ.
ನಾಡಿ ಪರೀಕ್ಷೆಯನ್ನ ಮಾಡುವುದು ಹೇಗೆ, ಎಲ್ಲಿ ಮಾಡಬೇಕು ಅಂತ ನೋಡೋಣ. ನಾಡಿ ಪರೀಕ್ಷೆಯನ್ನ ಮಾಡಲಿಕ್ಕೆ ಹಲವು ಸ್ಥಳಗಳಿದೆ. ಆ ಸ್ಥಳಗಳಲ್ಲಿ ಶಂಖ ಪ್ರದೇಶ, ನೇತ್ರದಲ್ಲಿ ನಮ್ಮ ಕೆರೋಟಿಡ್ ಪಲ್ಸ್ ಮನ್ಯ ಪ್ರದೇಶ, ನಾಭಿ ಪ್ರದೇಶ, ಕೂರ್ಪರ ಸಂಧಿ ಹತ್ರ, ಜಾನು ಪ್ರದೇಶ, ವಂಕ್ಷಣ ಪ್ರದೇಶ, ಚರಣ, ಗುಲ್ಫ ಪ್ರದೇಶ, ಈ ತರ ಹಲವು ಸ್ಥಳಗಳಿದೆ. ಅದರಲ್ಲಿ ಮಣಿಪಂದ ಪ್ರದೇಶದ ರೇಡಿಯಲ್ ಆರ್ಟರಿಯ ಜೀವಸಾಕ್ಷಿಣಿ ಎಂಬ ನಾಡಿಯು ಮುಖ್ಯವಾದುದು. ಕರಸ್ಯ ಅಂಗುಷ್ಟ ಮೂಲೆಯ ಧಮನಿ ಜೀವಸಾಕ್ಷಿಣಿ ತಚ್ಚೇಷ್ಟಯ ಸುಖಂ ದುಃಖಂ ಜ್ಞೇಯ ಕಾರಯಸ್ಯ ಪಂಡಿತೈಹಿ ಅಂತ ಶಾರಂಗಧರ ಸಂಹಿತೆಯಲ್ಲಿ ಒಂದು ಉಲ್ಲೇಖ ಇದೆ. ಜೀವಸಾಕ್ಷಿಣಿ ಅದೇ ಮುಖ್ಯವಾದುದು. ನಾವು ಇನ್ನು ಹೆಚ್ಚು ಮಾತಾಡುವುದು ಅದರ ಬಗ್ಗೆನೇ. ಜೀವಸಾಕ್ಷಿಣಿಯು ಮಣಿಬಂಧ ಪ್ರದೇಶದಲ್ಲಿದೆ. ಹೆಬ್ಬಟ್ಟಿನ ಬುಡದ ಭಾಗದಲ್ಲಿ ನಿಮಗೆ ಸ್ಪಂದನ ಕಾಣಿಸುವ ಜಾಗದಲ್ಲಿ ಜೀವಸಾಕ್ಷಿಣಿ ಎನ್ನುವ ನಾಡಿ ಇದೆ. ಈ ನಾಡಿಯಿಂದ ನಮಗೆ ಸಮಗ್ರವಾದ ವೈದ್ಯಕೀಯ ಜ್ಞಾನವನ್ನ, ಅಂದರೆ ಸಾಮ ವಿಷಮ ಅವಸ್ಥೆ, ವಾತಪಿತ್ತ ಕಫಗಳ ಧಾತುಗಳ ಜ್ಞಾನ, ಇದೆಲ್ಲ ತಿಳಿದು ನಮ್ಮ ರೋಗ ನಿರ್ಣಯವನ್ನು ಮಾಡಿ ಔಷಧಿಯ ಅಥವಾ ನಮ್ಮ ಟ್ರೀಟ್ಮೆಂಟಿಗೆ ವೈದ್ಯನಿಗೆ ತುಂಬಾ ಸಹಾಯವಾಗುತ್ತದೆ. ಶಾರಂಗಧರ ಸಂಹಿತೆಯಲ್ಲಿ ಶಾರಂಗಧರನ್ನು ಎಲ್ಲ ವೈದ್ಯರುಗಳು ಅವಶ್ಯಕವಾಗಿ ನಾಡಿ ಪರೀಕ್ಷೆಯ ಸಂಪೂರ್ಣ ಜ್ಞಾನವನ್ನು ಪಡೆಯಲಿಕ್ಕೆ ಮಾಡಲೇಬೇಕು ನಾಡಿ ಪರೀಕ್ಷೆಯನ್ನ ಅಂತ ಹೇಳ್ತಾನೆ. ಈ ನಾಡಿ ಪರೀಕ್ಷೆಯಲ್ಲಿ 3 ವಿಷಯ ನೋಡುತ್ತೇವೆ. ಫೀಲ್ ಆಫ್ ದ ಪಲ್ಸ್, ಅಂದ್ರೆ ನಾಡಿ ಹೇಗೆ ನಮಗೆ ಅನುಭವವಾಗುತ್ತದೆ ಮುಟ್ಟಿದಾಗ, ಅದು ನೋಡುತ್ತೇವೆ. ಅದರಲ್ಲಿ ಅಲೆಗಳಿದೆ. ಒಂದು ಎನಕ್ರಾಟಿಕ್ ಪಲ್ಸ್, ಒಂದು ಪ್ಲಾಟು, ಒಂದು ಡಯಾಕ್ರಾಟಿಕ್ ಪಲ್ಸ್ ಅಂತ. ಅಲೆಯ ಮೇಲ್ಮೈ, ತಟಸ್ಥ ಭಾಗ ಹಾಗೂ ಕೆಳಮೈ, ಈ 3 ಅವಸ್ಥೆಯನ್ನು ಅವಲೋಕಿಸಿ ನಾಡಿಯನ್ನ ಮಾಹಿತಿಯನ್ನ ಪಡೆಯಬಹುದು. ಇದರ ಬಗ್ಗೆ ನೀವು ಅಡ್ವಾನ್ಸ್ ಕೋರ್ಸ್ ಅಲ್ಲಿ ಪ್ರಸಾದ್ ಜಿ ಅವರಲ್ಲಿ ತುಂಬಾ ಕಲಿಯುವ ವಿಷಯವಿದೆ ಇದರ ಬಗ್ಗೆ. ಅದಾದ ಮೇಲೆ ಇಂಟೆನ್ಸಿಟಿ ಎಷ್ಟು ಶಕ್ತಿಯುತವಾಗಿದೆ ಅದನ್ನ ನೀವು ನೋಡಲಿದೆ. ಅದಾದ್ಮೇಲೆ ರಿದಮ್, ತಾಳ, ಎಷ್ಟು ರಿದಮಿಕ್ ಆಗಿ, ಎಷ್ಟು ತಾಳದಲ್ಲಿ ನಾಡಿ ಪರೀಕ್ಷೆಯ ನಾಡಿ ಬೆಡಿತ ಕಾಣುತ್ತದೆಯೋ ಅದನ್ನ ನಾವು ನೋಡಬೇಕಾಗುತ್ತದೆ. ಇದು ಬಿಟ್ಟು ಹಲವು ವಿಷಯಗಳಿದೆ, ಆದರೆ ಮೇನ್ ಈ 3 ವಿಷಯಗಳನ್ನ ನಾವು ನಾಡಿ ಪರೀಕ್ಷೆಯಲ್ಲಿ ನೋಡುತ್ತೇವೆ. ನಾಡಿ ಪರೀಕ್ಷೆಯನ್ನು ಯಾವಾಗ ಮಾಡಬೇಕು ಎನ್ನುವುದು ಮತ್ತಿನ ಪ್ರಶ್ನೆ. ಸರಿಯಾದ ರೀತಿಯಲ್ಲಿ ನೋಡುವುದಾದರೆ ನಾಡಿ ಪರೀಕ್ಷೆಯನ್ನು ಬೆಳಗ್ಗಿನ ಸಮಯ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕಾಗುತ್ತದೆ. ಇಲ್ಲಿ ನಮಗೆ ಸಮಗ್ರವಾದ ಸರಿಯಾದ ಜ್ಞಾನ ಸಿಗುತ್ತದೆ. ನಾವೆಲ್ಲ ವೈದ್ಯರಾಗಿ ಹಾಸ್ಪಿಟಲಲ್ಲೋ ಅಥವಾ ಕ್ಲಿನಿಕಲ್ಲೋ ಬೇರೆ ಟೈಮಲ್ಲಿ ಪ್ರಾಕ್ಟೀಸ್ ಮಾಡುವ ಕಾರಣ ಆ ಟೈಮಲ್ಲಿ ನೋಡುವುದು ನಮಗೆ ತುಂಬಾ ಕಷ್ಟ. ಆದ ಕಾರಣ ನಾಡಿ ತಜ್ಞರ ಅಭಿಪ್ರಾಯ, ಸಮಗ್ರ ಅಭಿಪ್ರಾಯ ಏನೆಂದರೆ 2.5 ಗಂಟೆಯಾದರೂ ನಾವು ಖಾಲಿ ಹೊಟ್ಟೆಯಲ್ಲಿದ್ದಾಗ ನಾಡಿ ಪರೀಕ್ಷೆಯನ್ನ ಮಾಡಬಹುದು ಅಂತ. ಅದನ್ನೇ ಈಗ ನಾವು ಉಪಯೋಗಿಸುತ್ತಿರುವುದು. ಆದರೆ ಆಗಿನ ಸಮಯ, ಆಗಿನ ದೋಷ ಪ್ರಕೋಪ, ಆಗಿನ ಋತು, ಇದನ್ನೆಲ್ಲ ನಾವು ಪರಿಗಣಿಕೆಯಲ್ಲಿ ತೆಗೆದುಕೊಂಡು ನಾಡಿ ಪರೀಕ್ಷೆ ಮಾಡಬೇಕಾಗುತ್ತದೆ. ಹಾಗೂ ನಾಡಿ ಪರೀಕ್ಷೆಯನ್ನ ಎಮರ್ಜೆನ್ಸಿ ಕಂಡೀಷನ್, ತುಂಬಾ ಆಪತ್ಕಾಲದಲ್ಲಿ ಯಾವತ್ತೂ ಮಾಡಬಹುದು ಎನ್ನುವ ಉಲ್ಲೇಖ ಇದೆ. ನಾಡಿ ಪರೀಕ್ಷೆಯನ್ನ ಯಾವಾಗ ಮಾಡಬಾರದು, ಇದು ಮತ್ತಿನ ಪ್ರಶ್ನೆ. ಸ್ನಾನವಾದ ತಕ್ಷಣ ನಾಡಿ ಪರೀಕ್ಷೆಯಲ್ಲಿ ಮಾಡಬಾರದು. ಯಾಕಂದರೆ ಚಲನೆಯಲ್ಲಿ, ರಕ್ತದ ಚಲನೆಯಲ್ಲಿ ತುಂಬಾ ವ್ಯತ್ಯಾಸವಿದ್ದು
ನಾಡಿ ಪರೀಕ್ಷೆಯ ಜ್ಞಾನ ಸರಿಯಾಗಿ ಸಿಗುವುದಿಲ್ಲ. ಅದೇ ತರಹ ತುಂಬಾ ಹಸಿವಿದ್ದಾಗ ಅಥವಾ ತುಂಬಾ ಬಾಯರಿದ್ದಾಗನೂ ಕೂಡ ನಾಡಿ ಪರೀಕ್ಷೆಯ ಮಾಡಿದಾಗ ಸರಿಯಾದ ಜ್ಞಾನ ಸಿಗುವುದಿಲ್ಲ. ನಿದ್ದೆಯಲ್ಲಿದ್ದಾಗ ನಾಡಿ ಮಾಡಿದಾಗ ಕೂಡ ಸರಿಯಾದ ಜ್ಞಾನ ಸಿಗುವುದಿಲ್ಲ. ಎದ್ದ ಕೂಡಲೇ ತಕ್ಷಣವೇ ನಾಡಿ ನೋಡಿದಾಗನೂ ನಾವು ನಮ್ಮ ನಾಡಿ ಸರಿಯಾಗಿ ಇರುವುದಿಲ್ಲ. ಆದ ಕಾರಣ ಸ್ವಲ್ಪ ನಿಮಿಷದ ನಂತರ ನಾಡಿ ಪರೀಕ್ಷೆಯನ್ನು ಮಾಡಬೇಕಾಗುತ್ತದೆ. ಎಣ್ಣೆ ಹಚ್ಚಿದವನ ನಾಡಿ ನೋಡಿದಾಗನೂ ಸರಿಯಾದ ನಾಡಿ ಜ್ಞಾನ ಬರುವುದಿಲ್ಲ. ಯಾಕಂದ್ರೆ ಗತಿಗೆ ಸಂಬಂಧಪಟ್ಟದ್ದು ವಾತ. ಎಣ್ಣೆ ಹಚ್ಚುವುದರಿಂದ ವಾತ ವ್ಯತ್ಯಾಸ ಕಂಡ ಕಾರಣ ನಮಗೆ ಸರಿಯಾದ ರೋಗ ಜ್ಞಾನ ಕಾಣುವುದಿಲ್ಲ. ನಾಡಿ ಪರೀಕ್ಷೆಯನ್ನ ಯಾಕೆ ನಾವು ಈ ಮಾಧ್ಯಮದ ಮೂಲಕ ಆನ್ಲೈನ್ ಮೂಲಕ ಮಾಡಬೇಕು ಎನ್ನುವುದು ಮತ್ತಿನ ಪ್ರಶ್ನೆ. ಅದರಿಂದ ನಮಗೆ ಜ್ಞಾನ ಸಿಗುತ್ತದೆ ಎನ್ನುವ ಪ್ರಶ್ನೆ ಮತ್ತೊಂದು. ನಾಡಿ ಪರೀಕ್ಷೆಯ ಈ ವೆಬಿನಾರಿನ ಇಂದ ಬರುವ ಜ್ಞಾನ ಹಾಗೂ ನಾಡಿ ಪರೀಕ್ಷೆಯ ಕ್ಲಾಸ್ಗಳಿಂದ ವೆಬಿನಾರ್ ಕ್ಲಾಸ್ಗಳಿಂದ ಬರುವ ಜ್ಞಾನ ತುಂಬಾ ಚೆನ್ನಾಗಿದೆ ಎಂದು ಹೇಳಲು ಬಯಸುತ್ತೇನೆ. ನಾವು ನಾಡಿ ಪರೀಕ್ಷೆಯನ್ನು ದೊಡ್ಡ ಹಾಲಿನಲ್ಲಿ ಸುಮಾರು ಜನವಿದ್ದಾಗ ಒಬ್ಬರಿಂದ ಕಲಿಯಲು ಹೋದಾಗ ನಮಗೆ ಅವರ ಕೈ ಮೊದಲೇ ಕಾಣುವುದಿಲ್ಲ, ಅದರ ಮೇಲೆ ಬೆರಳುಗಳು ಎಲ್ಲಿ ಕಾಣುತ್ತವೆ. ನಾಡಿ ಪರೀಕ್ಷೆಯನ್ನು ಸರಿಯಾದ ಜಾಗದಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ಸ್ಥಿತಿಯಲ್ಲಿ ಮಾಡುವುದು ಅವಶ್ಯಕ. ಅದನ್ನು ನಾವು ಸರಿಯಾಗಿ ಅವಲೋಕನೆ ಮಾಡದಿದ್ದಾಗ ಸುಮ್ಮನೆ ನಾಡಿಯನ್ನು ನೋಡಿ ಕಲಿಯುವುದು ತುಂಬಾ ಕಷ್ಟ. ಈ ವೆಬಿನಾರ್ ಅಲ್ಲಿ ನಾನು ಈಗ ತುಂಬಾ ಅಟೆಂಡ್ ಆದೆ. ಅದರಲ್ಲಿ ಹತ್ತಿರದಿಂದ ನಾವು ನಾಡಿಯನ್ನ ನೋಡಿ ಕಲಿಯಬಹುದು. ಇದರಲ್ಲಿ ಕರೆಕ್ಷನ್ ಮಾಡಲಿಕ್ಕೂ ನಮ್ಮ ಗುರುಗಳಿಗೆ ಸುಲಭವಾಗಿ ಕಂಡಿದೆ. ಆದ ಕಾರಣ ಅವರು 50,000ಕ್ಕೂ ಹೆಚ್ಚು ನಾಡಿ ಪರೀಕ್ಷೆಯ ವರ್ಕ್ಶಾಪ್ ಅನ್ನು 60 ರಾಷ್ಟ್ರಗಳಲ್ಲಿ ಮಾಡಿದ್ದಾರೆ. ಅವರು ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಹೇಳಿದ್ದೇನೆಂದರೆ, ಆನ್ಲೈನ್ ನಾಡಿ ಪರೀಕ್ಷೆಯ ಕಾರ್ಯಾಗಾರ ತುಂಬಾ ಉಪಯುಕ್ತವಾದದ್ದು. ಇದರಷ್ಟು ಈಸಿಯಾಗಿ ನಾಡಿಯನ್ನು ಕಲಿಯುವ ಪ್ಲಾಟ್ಫಾರ್ಮ್ ಬೇರೆ ಇಲ್ಲ ಅಂತ ನಮಗೆ ಅವರು ಪರಿಚಯ ಮಾಡಿಕೊಟ್ಟರು. ಈ ಚಿತ್ರದಲ್ಲಿ ನೋಡುವ ಹಾಗೆ 1ನೇ ಚಿತ್ರದಲ್ಲಿ ನಾಡಿ ಪರೀಕ್ಷೆ ಮಾಡುವವನ ಕೈಯೇ ಕಾಣುತ್ತಿಲ್ಲ ಮತ್ತೆ ಬೆರಳು ಕಾಣುತ್ತಿಲ್ಲ. 2ನೇ ಚಿತ್ರದಲ್ಲಿ ಆನ್ಲೈನ್ ನಲ್ಲಿ ತೋರಿಸುವ ಹಾಗೆ ಸರಿಯಾದ ಪ್ಲೇಸ್ ಕಂಡು ನಾವು ಸರಿಯಾದ ಜ್ಞಾನವನ್ನು ಪಡೆಯಬಹುದು. ನನ್ನ ವಿಷಯಕ್ಕೆ ಬರುವುದಾದ್ರೆ, ನಾನು ನಾಡಿ ಪರೀಕ್ಷೆ ಫಸ್ಟ್ ಆರ್ಟ್ ಆಫ್ ಲಿವಿಂಗ್ ನಲ್ಲಿ. ನಾಡಿ ಪರೀಕ್ಷೆ ಬಗ್ಗೆ ಮಾಹಿತಿ ಸಿಕ್ಕಿದ್ದು BAMS ಸ್ಟಡೀಸ್ ಮಾಡ್ತಾ ಇರಬೇಕಾದ್ರೆ. ನನ್ನ ಸಂಬಂಧಿಕರೊಬ್ಬರು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಬಂದಿದ್ದರು. ಅವರು ನಾಡಿ ತಜ್ಞರಾಗಿದ್ದರು. ದುರದೃಷ್ಟಕರವಾದ ವಿಷಯವೇನೆಂದರೆ, ನನಗೆ ಅದರ ಬಗ್ಗೆ ಒಲವಿರಲಿಲ್ಲ. ಹಾಗೆ ನನ್ನ ಕಾಲೇಜಿನಲ್ಲಿ ಆ ನಾಡಿ ಪರೀಕ್ಷೆಯ ಬಗ್ಗೆ ಮಾಹಿತಿಯು ನನಗೆ ಸಿಕ್ಕಿರಲಿಲ್ಲ. ಆದ ಕಾರಣ ಚಿಕ್ಕಪ್ಪ ಹೇಳಿದರು, ಇವರ ಪರಿಚಯ ತೆಗೆದುಕೋ ಅಂತ ಹೇಳಿದರು. ನಾನು ತೆಗೆದುಕೊಳ್ಳಲಿಲ್ಲ. ಅದಾದ ನಂತರ ಹೌಸ್ ಸರ್ಜನ್ ಟೈಮ್ ಅಲ್ಲಿ ನಮ್ಮ MD ಒಬ್ಬ ಸ್ಟೂಡೆಂಟ್ ಒಂದು ಸ್ವಲ್ಪ ಸಮಯ ನಮಗೆ ನಾಡಿಯನ್ನ ಕಲಿಸಿಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು 2 ದಿವಸ ಕಲಿಸಿಕೊಟ್ಟರು. ಕಾರಣಾಂತರಗಳಿಂದ ಆಗನೂ ಕೂಡ ನಾಡಿ ಕಲಿಯಲಾಗಲಿಲ್ಲ. ತದನಂತರ ನಾನು ಚೆನ್ನೈಯಲ್ಲಿ ಹೋಗಿ ಪ್ರಕೃತಿ ಆಯುರ್ವೇದಿಕ್ ಸೆಂಟರ್ ಎನ್ನುವ ಪಂಚಕರ್ಮ ಟ್ರೀಟ್ಮೆಂಟ್ ಸೆಂಟರ್, ಕೇರಳ ಸ್ಟೈಲಿನಲ್ಲಿ, ಅಲ್ಲಿ ಒಂದು 6 ವರ್ಷ ಕೆಲಸ ಮಾಡಿ ತದನಂತರ ಊರ ಕಡೆಗೆ ಬರುವ ಅಂತ ಮನಸ್ಸಾದಾಗ ಅಲ್ಲಿಯ ಹಿರಿಯ ವೈದ್ಯರು ನನ್ನ ಆಶೀರ್ವಾದ ಮಾಡಿ ನೋಡಿಕೊಂಡ ಡಾಕ್ಟರ್ ಮೋನಿಕಾ ಚಿಟ್ನವಿಸ್ ಎನ್ನುವರು ಶ್ರೀ ಶ್ರೀ ಆಯುರ್ವೇದ ಸಂಸ್ಥೆಗೆ ಸೇರು, ಅದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿದೆ, ಅಲ್ಲಿ ನಾಡಿ ಪರೀಕ್ಷೆ ಹೇಳಿಕೊಡ್ತಾರೆ, ಮುಂದೆ ತುಂಬಾ ನಿಮ್ಗೆ ಉಪಯೋಗ ಆಗುತ್ತದೆ ಅಂತ ನನ್ನನ್ನ ಶ್ರೀ ಶ್ರೀ ಆಯುರ್ವೇದ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಗೆ ಪರಿಚಯ ಮಾಡಿಸಿದರು.
ಆಗ ನಾನು ಶ್ರೀ ಆಯುರ್ವೇದಕ್ಕೆ ಬಂದು ಸೇರಿದೆ. ಅಲ್ಲಿ ಪ್ರಥಮವಾಗಿ ನನಗೆ ಪ್ರೀತಿಯಿಂದ ಆದರದಿಂದ ತಾಳ್ಮೆಯಿಂದ ಕಲಿಸಿದ ಮೊದಲ ಗುರುವೇ ಡಾಕ್ಟರ್ ಪಿಂಕಿತಾ ಪಟೇಲ್. ಇವರು ಸುಮಾರು ವರ್ಷಗಳಿಂದ ನಾಡಿ ಅಭ್ಯಾಸ ಮಾಡಿ ಇಂಟರ್ನ್ಯಾಷನಲ್ ವರೆಗೆ ಲೆವೆಲ್ ಅಲ್ಲಿ ಪ್ರಖ್ಯಾತರು. ಅವರು ಎಲ್ಲಿದ್ದರೂ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಅವರನ್ನು ಹುಡುಕಿಕೊಂಡು ಬಂದು ನಾಡಿ ತೋರಿಸಿ ಉಪಯೋಗವನ್ನು ಪಡೆದ ಜನರು ಹಲವರು. ಅವರು ನನಗೆ ನಾಡಿಯ ABCD ಅಥವಾ ಕನ್ನಡದ ಆಯಿ ಅಂತ ಹೇಳ್ತಾರಲ್ಲ, ಆ ತರ ನಾಡಿಯ ಆಯಿಯನ್ನ ಹಿಡಿದು ಅವರ ಜ್ಞಾನವನ್ನ ನನಗೆ ದಾರೆ ಏರಿದರು. ಅವರ ಕೃಪಾ ಕಟಾಕ್ಷದಲ್ಲೇ ಈಗನೂ ಕೂಡ ನಾನು ನಾಡಿಯನ್ನ ಅಭ್ಯಾಸ ಮಾಡುತ್ತಿದ್ದೇನೆ. ಅವರಿಂದ ಕಲಿತುಕೊಂಡ ವಿಷಯಗಳು ಹಲವು. ಅದಾದ ನಂತರ 2 ವರ್ಷಗಳಿಂದ ಡಿಸೆಂಬರ್ ಟೈಮ್ ಅಲ್ಲಿ ಆಯುರ್ವೇದ ಫಾರ್ಮಸಿ ಕೊಯಂಬತ್ತೂರು ಅವರ ಕಡೆ ವಿಶ್ವಪ್ರಖ್ಯಾತ ನಾಡಿ ವೈದ್ಯರಾದ ಡಾಕ್ಟರ್ ವಸಂತ್ ಲ್ಯಾಡ್ ಅವರು ಬಂದು ಕಾರ್ಯಾಗಾರ ಮಾಡಿದರು. ಮೊದಲನೇ ವರ್ಷಕ್ಕೆ 1 ವಾರ ಇತ್ತು, 2ನೇ ವರ್ಷಕ್ಕೆ 2 ದಿನ ಇತ್ತು. ಅಲ್ಲೂ ಕೂಡ ನಾನು ನಾಡಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ಪಡೆಕೊಂಡೆ. ನಾಡಿ ಗುರು ಸಂಜಯ್ ಕುಮಾರ್ ಜಿ ಅವರ ಪರಿಚಯ ಆಗಿದ್ದು ಲಾಕ್ಡೌನ್ ಟೈಮ್ನಲ್ಲಿ. ಅದಕ್ಕೂ ಮೊದಲು ಅವರ ಬಗ್ಗೆ ಕೇಳಿದ್ದೆ. ಚೆನ್ನೈನಲ್ಲಿ ಅವರ ವರ್ಕ್ಶಾಪ್ ಇದೆ, ಕೇರಳದಲ್ಲಿ ಅವರ ವರ್ಕ್ಶಾಪ್ ಇದೆ, ಹಾಗಂತ ಹಲವು ಕಡೆ ಅವರ ಅಡ್ವರ್ಟೈಸ್ಮೆಂಟ್ ಹಾಗೂ ವಿಷಯ ಕೇಳಿದ್ದೆ. ಅದನ್ನು ನನಗೆ ಆಗ ಸದುಪಯೋಗ ಪಡೆದುಕೊಳ್ಳಲು ಆಗಲಿಲ್ಲ. ಈ ಲಾಕ್ಡೌನ್ ಪೀರಿಯಡ್ ನನಗೆ ತುಂಬಾ ವರದಾನವಾಯಿತು. ಲಾಕ್ಡೌನ್ ಪೀರಿಯಡ್ನಲ್ಲಿ ಹಲವು ಪೋರ್ಟಲ್ಸ್ಗಳಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಸುಮಾರು ಕಡೆ ನಾಡಿ ಗುರುಗಳಾದ ಸಂಜಯ್ ಜಿ ಅವರ ಕಾರ್ಯಕ್ರಮವಿತ್ತು. ಆಯುಷ್ ದರ್ಪಣಲ್ಲಿತ್ತು, ಜಾಂಡು ಅವರು ನಡೆಸಿಕೊಟ್ಟರು. ಇಲ್ಲೆಲ್ಲ ಅವರ ಬಗ್ಗೆ ಆ ನಾಡಿ ಪರೀಕ್ಷೆಯ ಆ ವೆಬಿನಾರ್ ಅನ್ನು ಅಟೆಂಡ್ ಆದ ಮೇಲೆ ಅವರ ವರ್ಕ್ಶಾಪ್, 1 ವಾರದ ವರ್ಕ್ಶಾಪ್ ಅನ್ನು ನಾನು ಅಟೆಂಡ್ ಆದೆ. ಅಲ್ಲಿ ಸೂಕ್ಷ್ಮ ವಿಷಯಗಳ ಬಗ್ಗೆ ತುಂಬಾ ಜ್ಞಾನವನ್ನು ಅವರು ನಮಗೆ ಕೊಟ್ಟರು. ಹಾಗೆ ಮತ್ತೊಮ್ಮೆ ಅವರ ನಾಡಿ ವರ್ಕ್ಶಾಪಿಗೆ ಅಟೆಂಡ್ ಆದ. ನಾಡಿ ಗುರು ಸಂಜಯ್ ಜಿ ಅವರು ವರ್ಲ್ಡ್ ಫೇಮಸ್ಸು. ಹಲವು, ಈಗಾಗಲೇ ಹೇಳಿದಂತೆ ಹಲವು ದೇಶಗಳಲ್ಲಿ ಅವರು ನಾಡಿ ಪರೀಕ್ಷೆಯ ವೆಬಿನಾರ್ ಮಾಡಿದ್ದಾರೆ ಹಾಗೂ ವರ್ಕ್ಶಾಪ್ಗಳನ್ನು ಮಾಡಿದ್ದಾರೆ. ಅವರ ಒಟ್ಟಿಗೆ ಪ್ರಸಾದ್ ಜಿ ಕೂಡ ನನಗೆ ಕೆಲವೊಂದು ಪಂಚಕರ್ಮದ ವಿಷಯವಾಗಿ ನಾಡಿ ಪರೀಕ್ಷೆಯ ಜ್ಞಾನವನ್ನು ದಯಪಾಲಿಸಿದರು. ನಾಡಿ ಪರೀಕ್ಷೆಯನ್ನು ಹೇಗೆ ಮಾಡುವುದು, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡೆಯುವ. ಇಲ್ಲಿ 6 ಹಂತಗಳಿದೆ, 5 ಹಂತಗಳಿದೆ, 6 ಸ್ಟೆಪ್ಸ್ ಇದೆ. ಇದು ಸುಲಭವಾದ ಹಾಗೂ ಸರಳವಾದ ವಿಧಾನ. ಇದು ಆಯುರ್ವೇದ ಇಷ್ಟೊತ್ತು ಹೇಳಿದ ತರನೇ ಆಯುರ್ವೇದ ಸಿದ್ಧಾಂತದ ಮೂಲದ ಮೇಲೆ ನಾಡಿ ಪರೀಕ್ಷೆಯನ್ನು ಮಾಡುತ್ತೇವೆ. ಇನ್ನು ಬರುವ ಸ್ಲೈಡಿನ ಮೂಲಕ ನಾನು ಆ ಜ್ಞಾನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮ್ಮಲ್ಲಿ ಹಂಚುತ್ತೇನೆ. ನಾಡಿ ನೋಡಲು ಏನೆಲ್ಲ ರೂಲ್ಸ್ ಇದೆ ಅಂತ ನೋಡೋಣ. ಫಸ್ಟಿಗೆ ನಾಡಿ ನೋಡುವಾಗ ಯಾವತ್ತು ಅವಸರದಲ್ಲಿ ನೋಡಬಾರದು. ನಾಡಿ ಪರೀಕ್ಷಕ ಹಾಗೂ ನಾಡಿ ತೋರಿಸಿಕೊಳ್ಳುವ ರೋಗಿಯಾಗಲಿ ಅಥವಾ ನಾಡಿ ತೋರಿಸಿಕೊಳ್ಳಲಿಕ್ಕೆ ಬಂದವರಾಗಲಿ ಆರಾಮವಾಗಿ ಕುಳಿತಿರಬೇಕು. ತದನಂತರ 5 ಸ್ತರದಲ್ಲಿ ನಾಡಿಯ ವಿಶ್ಲೇಷಣೆ ಮಾಡಿ ಅವಲೋಕಿಸಿ ಅದರ ವಿಷಯಗಳನ್ನು ಬರೆದಿಟ್ಟುಕೊಳ್ಳಬೇಕು. ಒಂದೊಂದೇ ಸ್ತರವನ್ನ
ಪ್ರತ್ಯೇಕವಾಗಿ ಅವಲೋಕಿಸಬೇಕು ಹಾಗೂ ಒಂದೊಂದೇ ಸ್ತರದ ಅವಲೋಕನಗಳು ಬೇರೆ ಬೇರೆಯಾಗಿವೆ. ಆ ಎಲ್ಲ 5 ಸ್ತರವನ್ನ ಸರಿಯಾಗಿ ಗಮನಿಸಿ ಅವಲೋಕಿಸಿದ ಮೇಲೆ ರೋಗ ನಿರ್ಣಯ ಪ್ರಕ್ರಿಯೆ ಡಯಾಗ್ನೋಸಿಸ್ಗೆ ನಾವು ಬರಬೇಕು. ಈ 5 ಸ್ತರ, ಒಂದು ತ್ವರಿತ ಅಭಿವ್ಯಕ್ತಿ ಅಂತ, ಅದು ಇಮಿಡಿಯೇಟ್ ಎಕ್ಸ್ಪ್ರೆಷನ್ ಅಂತ. ಎರಡನೆಯದು ಬಾಹ್ಯ ಅಭಿವ್ಯಕ್ತಿ, ಸೂಪರ್ಫಿಷಿಯಲ್ ಎಕ್ಸ್ಪ್ರೆಷನ್ ಅಂತ. ಮೂರನೆಯದು ಡೀಪ್ ಎಕ್ಸ್ಪ್ರೆಷನ್, ಆಳದ ಅಭಿವ್ಯಕ್ತಿ ಅಂತ. ನಾಲ್ಕನೆಯದು ಉಪಧಾತು ಅಭಿವ್ಯಕ್ತಿ, ಸಬ್ದೋಷ ಲೆವೆಲ್ ಅಂತ. ಐದನೇದು ಧಾತು ಲೆವೆಲ್, ಧಾತುವ ಮಟ್ಟ ಅಂತ. ಈ 5 ಮಟ್ಟವನ್ನ ಒಂದೊಂದಾಗಿ ಈಗ ನಾವು ಅವಲೋಕಿಸು. ಇಮಿಡಿಯೇಟ್ ಎಕ್ಸ್ಪ್ರೆಷನ್, ತ್ವರಿತ ಅಭಿವ್ಯಕ್ತಿ. ಇಲ್ಲಿ ನಮಗೆ ದೇಹದ ಆ ಕ್ಷಣದ ಪೂರ್ಣ ಜ್ಞಾನವನ್ನು ಈ ಒಂದು ಸ್ತರ ಕೊಡುತ್ತದೆ. ಇಲ್ಲಿ ನಾವು 6 ವಿಷಯಗಳನ್ನು ಗಮನಿಸುತ್ತೇವೆ. ಒಂದು, ನಾಡಿ ಮಿಡಿತವು ಚುಚ್ಚುವುದೋ ಇಲ್ಲ ಮೃದುವಾಗಿದೆಯೋ ಅಂತ ನೋಡಿ ಅದರ ಒಂದು ವಿಷಯದ ಜ್ಞಾನವನ್ನು ಪಡೆಯುತ್ತೇವೆ. ನಂತರ ಯಾವ ಬೆರಳುಗಳ ತುದಿಯಲ್ಲಿ ನಾಡಿ ಸ್ಪಂದನವಾಗುತ್ತಿದೆ, ಒಂದು ನಮ್ಮ ತೋರು ಬೆರಳವ, ಮಧ್ಯದ ಬೆರಳ ಅಥವಾ ಉಂಗುರದ ಬೆರಳ ಅಂತ ನೋಡಲು ಅಲ್ಲಿ ನಮ್ಮ ಸ್ಪಂದನವನ್ನು ಗಮನಿಸಬೇಕು. ಅದಾದ ಮೇಲೆ ಆ ಸ್ಪಂದನಗಳ ತೀವ್ರತೆಯನ್ನು ಗಮನಿಸಬೇಕು. ಅದು ನಮ್ಮ ಗಮನಿಸುವ 3ನೇ ಅಂಶ. 4ನೇ ಅಂಶದಲ್ಲಿ ನಾಡಿ ಮಿಡಿತವು ನಿಯಮಿತವೋ ಅಥವಾ ಅನಿಯಮಿತವೋ ಅಂತ ನಾವು ಕಂಡುಕೊಳ್ಳಬೇಕು. 5ನೇ ಅಂಶ ಎಂದರೆ ನಾಡಿ ತುಂಬಿದೆಯಾ ಇಲ್ಲವೋ ಎನ್ನುವುದನ್ನು ನೋಡಬೇಕು. ಕೊನೆಯದಾಗಿ ನಾಡಿಯ ಉಷ್ಣತೆ ಅಥವಾ ಅನುಷ್ಣತೆ ಅನ್ನ ಗಮನಿಸಬೇಕು. ಈ ಎಲ್ಲ ಒಂದೊಂದು ಪ್ರಕ್ರಿಯೆಯಲ್ಲೂ ಹಲವು ಜ್ಞಾನ ಸಿಗುತ್ತದೆ. ಇದರಿಂದ ನಮಗೆ ಕೆಲವೊಂದು ನಾಡಿ ವಿಷಯದಿಂದ ಕೆಲವೊಂದು ಜ್ಞಾನವನ್ನು ಪಡೆಯುತ್ತೇವೆ. ಇದಾದ ನಂತರ ಬರುವ ಸೂಪರ್ಫಿಷಿಯಲ್ ಎಕ್ಸ್ಪ್ರೆಷನ್, ಇದು ಬಾಹ್ಯ ಅಭಿವ್ಯಕ್ತಿ. ಇಲ್ಲಿ ನಾವು ನಾಡಿಯ ದೋಷದ ಚಲನ, ಆಗಿನ ದೋಷದ ಚಲನವನ್ನ ಗಮನಿಸಲು ಸಹಾಯ ಮಾಡುತ್ತದೆ ಈ ಸ್ತರ. ಇಲ್ಲಿ ನಾವು 3 ವಿಷಯವನ್ನು ಗಮನಿಸುತ್ತೇವೆ. ಒಂದು, ನಾಡಿಯ ಸ್ಪಂದನ ಯಾವ ಬೆರಳಿನ ಕೆಳಗೆ ಕಾಣುತ್ತದೆ, ಅನುಭವವಾಗುತ್ತದೆ ಅಂತ ನಾವು ನೋಡುತ್ತೇವೆ. ಎರಡನೇದು, ನಾಡಿಯ ಬಲ, ಎಷ್ಟು ಬಲದಲ್ಲಿ ನಾಡಿಯು ಮಿಡಿಯುತ್ತದೆ ಅಥವಾ ಹೊಡೆಯುತ್ತದೆ ಅಂತ ನಾವು ನೋಡ್ಲಿಕ್ಕಾಗುತ್ತದೆ. ಮೂರನೇದು, ನಾಡಿಯ ಗತಿ. ನಾವು BMS ಓದುವಾಗ 3 ಗತಿಯಂತೂ ಗ್ಯಾರಂಟಿಯಾಗಿ ಕೇಳಿದ್ದೇವೆ. ಸರ್ಪಗತಿ, ಜಲೋಕ ಗತಿ, ಹಂಸಗತಿ. ಇಂಥ ಹಲವಾರು ಗತಿಗಳಿದೆ. ಅದರಲ್ಲಿ ಈ 3 ಗತಿಯಂತೂ ನಾವು ಅನುಭವ ಪಡೆಯಬೇಕಾಗುತ್ತದೆ. ಅದನ್ನು ಕೋರ್ಸಿನ ಟೈಮಿನಲ್ಲಿ ಇದರೊಂದಿಗೆ ಹಲವು ವಿಷಯಗಳನ್ನ ಪಡೆಯಲಿಕ್ಕೆ ಸುಲಭವಾಗುತ್ತದೆ. ಅದಾದ ನಂತರ ಬರುವುದೇ ಡೀಪ್ ಎಕ್ಸ್ಪ್ರೆಷನ್. ಡೀಪ್ ಎಕ್ಸ್ಪ್ರೆಷನ್ ಎನ್ನುವುದು ತಳಹದಿಯ ಆಳದ ಅಭಿವ್ಯಕ್ತಿ. ಇಲ್ಲಿ ನಮ್ಮ ಪ್ರಕೃತಿ, ಇದರ ವಿಷಯವಾಗಿ ಜ್ಞಾನ ಸಿಗುತ್ತದೆ. ನಾವು, ನಿಮಗೆ ನೆನಪಿರಬಹುದು, ನಮ್ಮ BAMS ನಲ್ಲಿ ಇಂಥ ಒಂದು ಪ್ರಕೃತಿಯ ಒಂದು ಚಾರ್ಟ್ ತಕೊಂಡು ಅದನ್ನು ಬರೆದು ನಾವು ತುಂಬಾ ಅದರ ಬಗ್ಗೆ, ನಮ್ಮ ಪ್ರಕೃತಿಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಆದರೆ ಅಲ್ಲಿ ಒಂದು ಪ್ರಾಬ್ಲಮ್ ಏನೆಂದರೆ, ನಮ್ಮ ಪ್ರಕೃತಿ ಹಾಗೂ ವಿಕೃತಿ ಒಂದಕ್ಕೊಂದು ಸೇರಿ ಫುಲ್ ಕನ್ಫ್ಯೂಷನ್ ಮಾಡಿ ನಮ್ಮ ಸರಿಯಾದ ಪ್ರಕೃತಿ ನಿರ್ಣಯವನ್ನು ಮಾಡುವುದು ತುಂಬಾ ಕಷ್ಟವಾಗುತ್ತದೆ. ನಾಡಿ ಪರೀಕ್ಷೆಯಿಂದ ಸುಲಭವಾಗಿ ಸರಿಯಾಗಿ ನಮ್ಮ ಪ್ರಕೃತಿಯನ್ನು ನಾವು ಕಂಡುಕೊಳ್ಳಬಹುದು.
ಅದನ್ನು ಸರಿಯಾದ ವಿಧಾನದಿಂದ ಮಾಡಬೇಕು. ಅದನ್ನು ಕೂಡ ಈ ಒಂದು ಬರುವ ನಾಡಿ ಕೋರ್ಸಿನಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡಲಾಗುತ್ತದೆ. ಶುಕ್ರ ಶೋಣಿತ ಸಂಯೋಗೆ ಯೋ ಭವೇತ್ ಉತ್ಕಟ ಪ್ರಕೃತಿರ್ಜಾಯತೆ ತೇನ ತಸ್ಯ ಯೇ ಲಕ್ಷಯಾನ್ ಶೃಣು ಅಂತ ವಾತ ಪ್ರಕೃತಿ, ಪಿತ್ತ ಪ್ರಕೃತಿ, ಕಫ ಪ್ರಕೃತಿಯ ಲಕ್ಷಣಗಳಿವೆ. ಆದರೆ ದ್ವಂದ್ವ ಪ್ರಕೃತಿಯ ಲಕ್ಷಣಗಳನ್ನ ನಿಮಗೆ ಹೇಳುವುದು ಕಷ್ಟ. ಆ ದ್ವಂದ್ವ ಪ್ರಕೃತಿ ಯಾವ ತರ ಇದೆ, ದ್ವಂದ್ವ ಇದ್ದಾಗ, ವಾತ ಪಿತ್ತ ಇದ್ದಾಗ ಅಥವಾ ಪಿತ್ತವಾತ ಇದ್ದಾಗ ಯಾವುದು ಜಾಸ್ತಿ ಯಾವುದು ಕಮ್ಮಿ, ಇದನ್ನೆಲ್ಲ ಕಂಡುಕೊಳ್ಳಲು ಈ ಆಳವಾದ ಅಭಿವ್ಯಕ್ತಿ ನಮಗೆ ಸಹಾಯ ಮಾಡುತ್ತದೆ. ಇಲ್ಲಿ ಎರಡು ವಿಷಯ ನೋಡುತ್ತೇವೆ. ಒಂದು, ಎಲ್ಲಿ ಸ್ಪಂದನ ಇದೆ, ಯಾವ ಬೆರಳಲ್ಲಿ ಸ್ಪಂದನ ಇದೆ, ಅದರ ರೀತಿ ಯಾವುದರ ಬೆರಳಿನ ತುದಿಯಲ್ಲಿ ಸ್ಪಂದನ ತೀವ್ರತೆ ಇದೆ, ಇದರ ಮೇಲೆ ನಾವು ನಮ್ಮ ಪ್ರಕೃತಿಯನ್ನ ಕಂಡುಕೊಳ್ಳುತ್ತೇವೆ. ನಾಲ್ಕನೆಯದು ಸಬ್ದೋಷ ಲೆವೆಲ್, ಉಪದೋಷಗಳ ದೋಷದ ಭೇದಗಳ ಮಟ್ಟ. ಇಲ್ಲಿ ನಾವು ಅಂಗಗಳ ಸಮಗ್ರ ಮಾಹಿತಿಯನ್ನು ಪಡೆಯುತ್ತೇವೆ. ನಾವು ನಮ್ಮ ನಾಡಿಯನ್ನ ಒಟ್ಟಾರೆ ತೆಗೆದುವುದಾದರೆ ಮೂರನೇ ಒಂದು ಭಾಗದಲ್ಲಿ ಈ ಒಂದು ಜ್ಞಾನ ಸಿಗುತ್ತದೆ. ಇದರಲ್ಲಿ ವಾತ, ಪಿತ್ತ, ಕಫ ಎಲ್ಲ ಅದರ ಭೇದಗಳ ಜ್ಞಾನ ಸಿಕ್ಕಿ ಅಂಗಾಂಗಗಳ ಒಂದು ವಿಷಯಗಳ ಜ್ಞಾನ ನಮಗೆ ಸಿಗುತ್ತದೆ. ಸಬ್ದೋಷಾಸ್ ನಿಮಗೆ ಗೊತ್ತಿರುವ ಹಾಗೆ ವಾತದಲ್ಲಿ ಪ್ರಾಣ, ಉದಾನ, ಸಮಾನ, ಅಪಾನ, ವ್ಯಾನ ಇದರೆಲ್ಲ ಮಾಹಿತಿಗಳು ಈ ಮೂರನೇ ಒಂದನೇ ಸ್ತರದ ಈ ಸಬ್ದೋಷ ಮಟ್ಟದಲ್ಲಿ ನಮಗೆ ಸಿಗುತ್ತದೆ. ಪ್ರಾಣದ ಒಂದು ವಿಷಯ ಜ್ಞಾನ, ಭೇದಗಳ ವಿಷಯ ಜ್ಞಾನ ನಮ್ಮ ತೋರು ಬೆರಳಲ್ಲಿ ಸಿಗುತ್ತದೆ. ತದನಂತರ ಪಿತ್ತದ ಬೆರಳಲ್ಲಿ ಆಲೋಚಕ, ಸಾಧಕ, ಪಾಚಕ, ರಂಜಕ, ಶ್ಲೇಷಕ ಹೀಗೆ ಪಿತ್ತದ ಭೇದಗಳ ಜ್ಞಾನ ಸಿಗುತ್ತದೆ. ಹಾಗೂ ಉಂಗುರ ಬೆರಳಲ್ಲಿ ಕ್ಲೇದಕ, ಅವಲಂಬಕ, ಬೋಧಕ, ತರ್ಪಕ, ಶ್ಲೇಷಕ ಇದರ ಬಗ್ಗೆ ಮಾಹಿತಿ ಸಿಗುತ್ತದೆ. ಕೊನೆಯದಾಗಿ ಬರುವುದೇ ಧಾತು ಲೆವೆಲ್. ಇದರಲ್ಲಿ ಅಂಗಾಂಶಗಳ ಸಮಗ್ರ ಪರಿಚಯ ಹಾಗೂ ಜ್ಞಾನ ಸಿಗುತ್ತದೆ. ಇದರಲ್ಲಿ ಆ ನಾಡಿ ಅಥವಾ ಧಮನಿಯ ಮೂರನೇ ಎರಡನೇ ಭಾಗದಲ್ಲಿ ಈ ಮಾಹಿತಿಯನ್ನು ನಾವು ಸಂಗ್ರಹ ಮಾಡುತ್ತೇವೆ. ಇದರಲ್ಲಿ 3 ಬೆರಳುಗಳನ್ನ ಒಂದೇ ಸಮಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗಿ ಆಳಕ್ಕೆ ಹೋಗಿ ಜ್ಞಾನವನ್ನು ಪಡೆಯುತ್ತೇವೆ. ಇದರಲ್ಲಿ ರಸಧಾತು, ರಕ್ತಧಾತು, ಮಾಂಸ ಧಾತು, ಮೇಧಾ ಧಾತು, ಅಸ್ಥಿಧಾತು, ಮಧ್ಯಧಾತು, ಶುಕ್ರಧಾತು ಇದರೆಲ್ಲದ ಸಮಗ್ರ ಮಾಹಿತಿ ನಮಗೆ ಸಿಗುತ್ತದೆ. ಮೊದಲಿಗೆ ಹೇಳಿದ ಹಾಗೆ ದೋಷ ಧಾತುಗಳ ಸಮಗ್ರ ಮಾಹಿತಿ ನಮಗೆ ಸಿಕ್ಕಿದಾಗ ಮತ್ತೆ ಪಂಚವಾತ, ಪಂಚಪಿತ್ತ, ಪಂಚ ಕಫಗಳ ಜ್ಞಾನ ಹಾಗೂ ನಾವು ನೋಡುವ ಪ್ರಕೃತಿ ಎಲ್ಲವನ್ನ ಸಮಗ್ರವಾಗಿ ನೋಡಿ ನಾಡಿ ಪರೀಕ್ಷೆಯ ಜ್ಞಾನವನ್ನ ಪಡೆಯಲು ಸಹಾಯವಾಗುತ್ತದೆ. ಇಷ್ಟೆಲ್ಲ ನೋಡಲು ನಾನು ಮಾಹಿತಿ ಕೊಡುವಾಗ ಸುಮಾರು 1 ಗಂಟೆಯ ಸಮಯ ತೆಗೆದುಕೊಂಡರೂ ನಾಡಿ ನೋಡಲು ಹಬ್ಬ ಅಂದರೆ 2 ನಿಮಿಷ, ತಪ್ಪಿದ್ರೆ ಬೇಕಾಗಬಹುದು, ತಪ್ಪಿದ್ರೆ 5 ನಿಮಿಷ ಬೇಕಾಗಬಹುದು ಅಡ್ವಾನ್ಸ್ ಲೆವೆಲ್ ಅಲ್ಲಿ. ಇಲ್ಲದಿದ್ದರೆ ನಾವು ಹೋಗ್ತಾ ಅದರಲ್ಲಿ ತುಂಬಾ ಪಳಗಿದಾಗ 1 ನಿಮಿಷ ಇದರಲ್ಲಿ ಸಮಗ್ರ ಮಾಹಿತಿಯನ್ನು ನಾವು ಪಡೆಯಬಹುದು. ಸಾರಾಂಶವಾಗಿ ಹೇಳುವುದಾದರೆ ನಾಡಿ ಪರೀಕ್ಷೆಯ ವಿಧಾನದಲ್ಲಿ ನಾವು 5 ಅಂಶಗಳನ್ನು ಗಮನಿಸುತ್ತೇವೆ. ಅದರಲ್ಲಿ 5 ಸ್ತರವಿದೆ. ಆಗ ಹೇಳಿದ ಹಾಗೆ ಮೊದಲನೆಯದು ಇಮಿಡಿಯೇಟ್ ಎಕ್ಸ್ಪ್ರೆಷನ್, ತ್ವರಿತ ಅಭಿವ್ಯಕ್ತಿ,
ಅಲ್ಲಿ ನಾವು ಕೆಲವು ವಿಷಯಗಳನ್ನು 6 ವಿಷಯಗಳನ್ನು ಗಮನಿಸುತ್ತೇವೆ. ಎರಡನೆಯದು ಸೂಪರ್ಫಿಷಿಯಲ್ ಎಕ್ಸ್ಪ್ರೆಷನ್, ಬಾಹ್ಯ ಅಭಿವ್ಯಕ್ತಿ. ಇಲ್ಲಿ ದೋಷಗಳ ಆಗಿನ ಚಲನವಲನಗಳನ್ನು ದೇಹದ ಮೇಲೆ ನೋಡುತ್ತೇವೆ. ಅದಾದ ಮೇಲೆ ಡೀಪ್ ಎಕ್ಸ್ಪ್ರೆಷನ್, ಅದು ಆಳವಾದ ಅಭಿವ್ಯಕ್ತಿ, ಅಲ್ಲಿ ಪ್ರಕೃತಿಯನ್ನು ಗಮನಿಸುತ್ತೇವೆ. ನಾಲ್ಕನೇದು ಸಬ್ದೋಷ ಲೆವೆಲ್, ದೋಷಗಳ ಭೇದಗಳನ್ನು ಗಮನಿಸಿ ಅಲ್ಲಿರುವ ಚಟುವಟಿಕೆಗಳನ್ನು ನಾವು ಅವಲೋಕನ ಮಾಡುತ್ತೇವೆ. ಹಾಗೆ ಕೊನೆಯದಾಗಿ ಧಾತು ಲೆವೆಲ್, ಧಾತುಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಾಡಿ ಮೂಲಕ ಪಡೆಯುತ್ತೇವೆ. ಈ ಎಲ್ಲ 5 ಮಟ್ಟವನ್ನ ನಾವು ಬೇರೆ ಬೇರೆಯಾಗಿ ಅವಲೋಕಿಸಿ ಬೇರೆ ಬೇರೆಯಾಗಿ ಬರೆದು ತದನಂತರ ಎಲ್ಲವನ್ನು ಕ್ರೋಢೀಕರಿಸಿ ಒಟ್ಟು ಮಾಡಿ ನಾವು ರೋಗ ನಿರ್ಣಯ ಪ್ರಕ್ರಿಯೆಯನ್ನು ಬರಬಹುದು. ಇದೇಗೆ ಅಂದರೆ ಸೂಕ್ಷ್ಮವಾಗಿ ಇರುವ ವಿಷಯಗಳನ್ನು ಡಿಕೋಡ್ ಮಾಡಿದಾಗೆ ನಾವು ನಾಡಿ ಪರೀಕ್ಷೆಯಿಂದ ಹಲವು ವೈದ್ಯಕೀಯ ರೋಗದ ಜ್ಞಾನವನ್ನು ಪಡೆದು ಸರಿಯಾದ ಅವರಿಗೆ ಮಾಹಿತಿಯನ್ನ ಸರಿಯಾದ ಮದ್ದನ್ನ ಕೊಟ್ಟು ನಮಗೂ ಹಾಗೂ ಅವರಿಗೂ ತುಂಬಾ ಉಪಯೋಗ ಮಾಡಬಹುದು. ಥ್ಯಾಂಕ್ ಯು. ಇದು ಕೊನೆಯಲ್ಲ, ಇದೇ ನಿಮ್ಮೆಲ್ಲರ ನಾಡಿ ಪರೀಕ್ಷೆಯ ಲೋಕಕ್ಕೆ ಸ್ವಾಗತ. Hello, wonderful. Thank you, sir. Hello, it is really wonderful to hear you in Kannada. Though I don't understand Kannada well, I can really make many part of it which is understandable to pulse diagnosis. I invite everybody and anybody who has some questions, they can ask queries to Sairam. I am sure he will be able to answer all your queries. If you have questions, you can please unmute yourself and put the questions. Sairam, can you just stop the sharing? Yes, sir. So if there are any questions, you can always ask. ಯಾರ ಪ್ರಶ್ನೆ ಇದ್ದಲ್ಲಿ ಕೇಳಿ, ನನಗೆ ಗೊತ್ತಿದ್ದ ಮಾಹಿತಿಯನ್ನು ಕೊಡುತ್ತೇನೆ. ಮತ್ತೆ ಬೇಕಾದ್ರೆ ನಮ್ಮ ಟೀಚರ್ನ ಸಹಾಯ ಪಡೆದು ನಿಮಗೆ ಮಾಹಿತಿ ಕೊಡುತ್ತೇನೆ. ಹಲೋ ಡಾಕ್ಟರ್ ಸೈರಾಮ್, ನಾನು ಡಾಕ್ಟರ್ ಗಣೇಶ್ ಸಾಲಿಗ್ರಾಮದಿಂದ. ನಾನು ಅವತ್ತು ಮಾತಾಡಿದ್ನಲ್ಲ. ಹೇಳಿ. ನಮಸ್ತೆ, ಹೇಳಿ. ನಮಸ್ತೆ ಸರ್. ಇದು ನಿಮ್ದು ಕೋರ್ಸ್ ಡ್ಯೂರೇಷನ್ ಎಷ್ಟು ದಿವಸ? ನಾಡಿ ಪರೀಕ್ಷೆಯ ಈ ಕೋರ್ಸು 6 ದಿವಸದಲ್ಲಿ ಹೇಳಿಕೊಡ್ತಾ ಇದ್ದಾರೆ ನಮ್ಮ ಸಂಜಯ್ ಜಿ ಅವರು. ಅದಾದ ಮೇಲೆ ಅಡ್ವಾನ್ಸ್ ಕೋರ್ಸ್ ಇದೆ ಪಂಚಕರ್ಮದ್ದು 2 ದಿವಸದ್ದು. ಆದ ಕಾರಣ ಅದನ್ನ ಬಗ್ಗೆ ಮಾಹಿತಿ ಅಷ್ಟರಲ್ಲೇ ನೀವು ಸಾಧಾರಣವಾಗಿ ನಾಡಿಯ ಕರೆಕ್ಟ್ ಆದ ಆ ಒಂದು ನೋಡುವಿಕೆಯು ಹಾಗೆ ಎಲ್ಲ ಆ ಪ್ರೊಸೀಜರ್ ಅನ್ನ ಕರೆಕ್ಟ್ ಆಗಿ ಕಲೀಲಿಕ್ಕೆ ಆಗುತ್ತದೆ. ಯಾಕಂದ್ರೆ ನನ್ನ ಅನುಭವದ ವಿಷಯ, ಆದ ಕಾರಣ ಹೇಳ್ತಿದ್ದೇನೆ ನಿಮ್ಗೆಲ್ಲ. ನಾನು ತುಂಬಾ ಜನ ಫ್ರೆಂಡ್ಸಿಗೆ ರೆಕಮೆಂಡ್ ಮಾಡಿದ್ದೆ ಇದನ್ನೆಲ್ಲ. ಫಸ್ಟಿಗೆ ಅವರು ಸಹ ಬಂದಿದ್ರು ವಸಂತ ಹತ್ರ ಎಲ್ಲ. ಅದು ಸ್ವಲ್ಪ ಟೈಮ್ ತಗೊಳ್ತದೆ, ಅದೊಂದು ಸ್ವಲ್ಪ ದೀರ್ಘವಾದ ಪ್ರಕ್ರಿಯೆಯಲ್ಲಿ. ಇವರು ಅದನ್ನ ಸಿಂಪ್ಲಿಫೈ ಮಾಡಿ ಚಿಕ್ಕದಾಗಿ ಚೊಕ್ಕದಾಗಿ ನಮಗೆ ಅರ್ಥ ಆಗುವ ರೀತಿಯಲ್ಲಿ ಚಿಕ್ಕದಾಗಿ ಅದನ್ನು ಹೇಳಿಕೊಡುತ್ತಾರೆ. 6 ದಿವಸದಲ್ಲಿ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಹಾಗೆ ನನ್ನ ಫ್ರೆಂಡ್ಸು ಸಹ ಹೇಳಿದ್ದಾರೆ, ಈಗ ನನಗೆ ಕಾನ್ಫಿಡೆನ್ಸ್ ಇದೆ, ಕ್ಲಿನಿಕಲ್ಲಿ ನಾನು ಯೂಸ್ ಮಾಡ್ಬೋದು ಅಂತ. ಕೇಳಿ. ಇದು ಪ್ರಾಕ್ಟಿಕಲ್ ಆಗಿ ಆನ್ಲೈನ್ ಅಲ್ಲಿ ವರ್ಕೌಟ್ ಆಗುತ್ತಾ? ಪ್ರಾಕ್ಟಿಕಲ್ ನಾಲೆಜ್ ನೀವು ಸರಿಯಾದ ಪ್ಲೇಸ್ ಅಲ್ಲಿ ಸರಿಯಾದ ಮಾಹಿತಿಯನ್ನು ಪಡೆದಾಗ ಯಾಕೆ ಆಗುದಿಲ್ಲ ಹೇಳಿ? ಯಾಕಂದ್ರೆ ನನ್ನ ಫ್ರೆಂಡ್ಸ್ ಸಹ ಹೊಸೊಬ್ರೆ ನಾಡಿಗೆ ಕೆಲವರೆಲ್ಲ, ಅವರೆಲ್ಲ ತಿಳಿದು ನನ್ನ ಹತ್ರ ಡಿಸ್ಕಸ್ ಮಾಡಿದ್ದಾರೆ ಫೋನ್ ಮಾಡಿ. ನಾನು 2 ಸಲ ಇವರ ಕೋರ್ಸ್ ಅನ್ನು ಅಟೆಂಡ್ ಆಗಿದ್ದೆ. ಹಾಗೆ 2 ಬ್ಯಾಚಿನವರ ಫ್ರೆಂಡ್ಸಿನ ಸಂಪರ್ಕ ಇದೆ ನನಗೆ. ಅವರೆಲ್ಲ ಹೇಳ್ತಾ ಇದ್ದಾರೆ, ಈಗ ಸುಲಭವಾಗಿ ಮಾಡ್ಲಿಕ್ಕೆ ಆಗ್ತಿದೆ, ಇಷ್ಟೆಲ್ಲ ತಲೆಯಲ್ಲಿ ಭೂತ ಹಿಡಿದಾಗೆ ನಾವು ಕಷ್ಟಪಡ್ತಿದ್ದೆವು, ಇಷ್ಟು ಸುಲಭವಾಗಿತ್ತು ಅಂತ. ಯಾಕಂದ್ರೆ ಇದು ಬೇಸಿಕ್ ಮಾಹಿತಿ ಅಂತೂ ಗ್ಯಾರಂಟಿ ಮಾಡ್ಲಿಕ್ಕಾಗತ್ತೆ. ಇದರಿಂದ ನಿಮ್ಗೆ ಅನುಭವದಲ್ಲಿ ಅಂದ್ರೆ
ಮಾಡುವಾಗ ಸುಮಾರು ಮಾಹಿತಿ ಸಿಗ್ತದೆ. ಫಾರ್ ಎಕ್ಸಾಂಪಲ್, ನನಗೊಂದು ಪೇಷಂಟ್ ಬಂದಿತ್ತು, ಅವರಿಗೆ ಅಸ್ತಮಾ ಅಂತ ಮದ್ದು ಕೊಟ್ಟಿದ್ರು. ನಾನು ನೋಡ್ಬೇಕಾದ್ರೆ ನಾಡಿಯಲ್ಲಿ ಅವರಿಗೆ ಕಫ ಕಾಣ್ತಿತ್ತು ವಿಪರೀತ, ಅದು ಚೆಸ್ಟ್ ಕಡೆಯಲ್ಲಿ. ಆದ ಕಾರಣ ಅವರಿಗೆ ಕೆಲವೊಂದು ಕಫದ ಮದ್ದನ್ನು ಬರೆದಿದ್ದೆ. ಮತ್ತೆ ಅವರಿಗೆ ಪತ್ತೆ ಹೇಳಿದ್ದೆ, ಕೂತು ಮಲಗಬೇಕು, ದಿನದಲ್ಲಿ ನಿದ್ದೆ ಮಾಡಬಾರ್ದು, ಸ್ವಲ್ಪ ಮೊಸರೆಲ್ಲ ಬಿಡಬೇಕು ಅಂತೆಲ್ಲ ಹೇಳಿದ್ದೆ. ನೆಕ್ಸ್ಟ್ ತಿಂಗಳು ಬಂದ್ರು, ನಾಡಿ ನೋಡಿದೆ, ಕಫ ಎಲ್ಲ ಕರಗಿ ಹೋಗಿತ್ತು. ಆದ್ರೆ ಅವರು ಮಧ್ಯೆ ಮಧ್ಯೆ ಬಾಯಿ ಹಾಕ್ತಿದ್ರು, ಸರ್ 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 ಅಂತ. ಏನು ಅಂತ ಕೇಳಿದೆ, ಸರ್ ನಿಮ್ಮ ಮದ್ದು ಸಿಕ್ಲಿಲ್ಲ, ನಾನು ತಗೊಳ್ಳಿಲ್ಲ ಅಂತ. ನಂಗೊಮ್ಮೆ ಶಾಕ್ ಆಯ್ತು. ನಾನು ಹೇಳಿದೆ, ಓಕೆ ಓಕೆ ತೊಂದರೆ ಇಲ್ಲ, ಯಾವ ಡಾಕ್ಟರ್ ಬಿಟ್ಟಿದ್ದಾರೆ ಅವ್ರನ್ನ ಬಿಡಬೇಡಿ, ಮಾತ್ರ ಒಳ್ಳೆ ಡಾಕ್ಟರ್ ಮದ್ದು ಕೊಟ್ಟಿದ್ದಾರೆ, ನಂಗೆ ಎಂತ ಮಾಡ್ಲಿಕ್ಕಿಲ್ಲ ಇನ್ನೂ ಅಂದೆ. ಇಲ್ಲ ಸರ್, ಯಾವ ಡಾಕ್ಟರ್ ಹತ್ರ ಹೋಗಿಲ್ಲ, ನೀವು ಕೂತು ಮಲಗಿ ಹೇಳಿದ್ರೆ ಕಫ ಎಲ್ಲ ಬಿಟ್ಟು ಕಫದ ವಸ್ತುಗಳನ್ನು ಬಿಟ್ಟೆ, ಈಗ ನಂಗೇನು ಪ್ರಾಬ್ಲಮ್ ಇಲ್ಲ, ನಂಗೆ ಮದ್ದು ಬೇಡ ಅಂತ. ನಾಡಿ ಅದೇ ಹೇಳ್ತಾ ಇತ್ತು. ಇದರ ಸುಮಾರು ಒಂದು ಚಿಕ್ಕ ಚಿಕ್ಕ ಅನುಭವಗಳು ನಂದಿದೆ. ಇನ್ನೊಂದು, ಒಬ್ಬ ನನ್ನ ಫ್ರೆಂಡ್ ಒಬ್ಬ, ಅವನ ಪ್ರಕಾರ ಮಾನಸಿಕ ಪ್ರಾಬ್ಲಮ್ ಇತ್ತು, ಅವನ ಜೀರ್ಣಶಕ್ತಿಯ ಪ್ರಕ್ರಿಯೆಯಲ್ಲಿ ಪ್ರಾಬ್ಲಮ್ ಇದ್ದದ್ದು. ನಂಗೆ ಸಿಕ್ಕಿದ್ದ 50ನೇ ವರ್ಷದ ಒಂದು ಕಾಲೇಜಿನ ಆಚರಣೆಯಲ್ಲಿ. ಅವ ನನ್ನನ್ನೇ ಹಿಡಿದು, ಮಾನಸಿಕ ತಜ್ಞರು ಯಾರು ಇದ್ದ ಆಯುರ್ವೇದದಲ್ಲಿ, ಸ್ಪೆಷಲಿಸ್ಟ್ ಹೇಳ್ತಾ ಇದ್ದ. ನಾ ಹೇಳಿದೆ, ಯಾರು ಆಯುರ್ವೇದದಲ್ಲಿ ಮಾನಸವನ್ನು ನೋಡ್ತಾರೆ, ಫಸ್ಟ್ ಲೋಕಲ್ ಡಾಕ್ಟರ್ನ ಹಿಡಿ ಮತ್ತೆ ನೋಡುವಣ ಅಂತ. ಆದ್ರೆ ಅವನೇನು ಮಾಡಿದ ಅಂದ್ರೆ, ನನ್ನ ಹತ್ರ ಕೇಳ್ತಾ ಕೂತ. ಮತ್ತೆ ಒಂದು ಟೈಮ್ ನೋಡಿ, ಊಟವಾಗುವ ಮೊದಲು 2.5 ಗಂಟೆ ಖಾಲಿ ಹೊಟ್ಟೆ ಇದ್ದ ಕಾರಣ ನಾಡಿ ನೋಡಿದೆ, ಅಲ್ಲಿ ಜೀರ್ಣಶಕ್ತಿಯ ಸಮಸ್ಯೆ ಕಂಡಿತ್ತು. ಅದರಿಂದ ಅವನಿಗೆ ತಲೆಭಾರ ಆಗಿ ಏನೇನೋ ಅನಿಸ್ತಾ ಇತ್ತು. ನಾನು ಅವನಿಗೆ ಹೇಳಿದೆ, ಇದು ಜೀರ್ಣಶಕ್ತಿ ಸರಿ ಮಾಡೋ ತನಕ ನೀನು ಮಾನಸಿಕ ಏನು ಮಾಡಿ ಪ್ರಯೋಜನ ಇಲ್ಲ ಅಂತ. ಆದ್ರೂ ಅವನು ಮೈಸೂರಲ್ಲಿ ಮಾನಸಿಕ ತಜ್ಞರನ್ನು ಒಬ್ಬನು ಮೀಟ್ ಆದ, ಮದ್ದು ತಗೊಂಡ, 1 ವಾರಲ್ಲಿ ವಾಮಿಟ್ ಆಯ್ತು. ಅವರಿಗೆ ಫೋನ್ ಮಾಡಿದಂತೆ, ಆದ್ರೆ ಅವರು ಅರ್ಧ ಡೋಸ್ ಮಾಡಿದ್ರು, ಮತ್ತು ವಾಮಿಟ್ ಆಯ್ತು. ನಂಗೆ ಫೋನ್ ಮಾಡಿದ, ಬೇರೆ ಡಾಕ್ಟರ್ ಹೇಳು ಅಂತ. ನಾನು ಹೇಳಿದೆ, ಕರೆಕ್ಟ್ ಡಾಕ್ಟರ್ನೇ ಹಿಡಿದಿದ್ಯಪ್ಪ, ಅರ್ಧ ಡೋಸ್ ಮಾಡಿದ್ದಾರೆ ಅಂದ್ರೆ ನಿಂಗೆ ಅದು ಆಗ್ತಿಲ್ಲ ಸರಿಯಾಗಿ ಅಂತ ನೋಡಿದೆ, ಅವರಿಗೆ ಅಜೀರ್ಣ ಆಗಿದೆ ಅಂತ ಗೊತ್ತಾಗಿದೆ, ಸ್ವಲ್ಪ ವೇಟ್ ಮಾಡು ಅಂದ್ರು. ವಾಪಸ್ ಅವರಿಗೆ ಫೋನ್ ಮಾಡು ಅಂತ ನಾನು ಅಂದೆ. ಅವರು ಸರಿಯಾಗಿ ಮಾಹಿತಿ ಕೊಡ್ತಿಲ್ಲ ಅಂತ. ನಾ ಹೇಳಿದೆ, ಅವರು ಮಾಹಿತಿ ಕೊಟ್ಟಿದ್ದಾರೆ, ನೀನು ವಾಪಸ್ ಹೋಗಿ ಅವ್ರಿಗೆ ಹೇಳು, ಅದನ್ನು ಚೇಂಜ್ ಮಾಡಿ, ಈ ಮದ್ದನ್ನು ವೇಸ್ಟ್ ಮಾಡೋದಿಲ್ಲ, ಮತ್ತೆ ಉಪಯೋಗಿಸ್ತಾರೆ, ಫಸ್ಟ್ ಜೀರ್ಣಶಕ್ತಿ ಚೆನ್ನಾಗಿ ಮಾಡ್ತಾರೆ. ನಂದೊಂದು ಡೌಟ್, ಈ ಅದು ಜೋಕ್ ಅನ್ಸ್ಬೋದು ನಿಮ್ಗೆ. ಈ ಕೆಲವೊಂದು ಹಳೆ ಫಿಲ್ಮ್ಗಳಲ್ಲಿ ಒಂದು ಮನೆಯಲ್ಲಿ ಒಂದು ಪೇಷಂಟ್ ಬೀಳ್ತಾರೆ, ಒಬ್ರು ಡಾಕ್ಟರ್ ಬಂದು ನಾಡಿ ನೋಡ್ತಾರೆ, ನಾಡಿ ನೋಡ್ಬಿಟ್ಟೆ ಅವಳು ಪ್ರೆಗ್ನೆಂಟ್ ಅಂತ ಹೇಳಿ ಹೇಳ್ಬಿಡ್ತಾರೆ. ಹೌದು ಸರ್, ಅದೆಲ್ಲ ಇದೆ ಸರ್. ಇಸ್ ಇಟ್ ಪಾಸಿಬಲ್? ಎಸ್ ಸರ್, ಇಟ್ ಇಸ್ ಪಾಸಿಬಲ್ 100%. ಪ್ರೆಗ್ನೆನ್ಸಿ ಟೆಸ್ಟ್ ವಿದೌಟ್ ಪ್ರೆಗ್ನೆನ್ಸಿ ಟೆಸ್ಟ್ ಆಗತ್ತೆ. ಅದು ಸ್ವಲ್ಪ ಅನುಭವದ ಅದೊಂದು ಅಂಶ, ಅದನ್ನು ಮಾಡ್ಲಿಕ್ಕೆ ಆಗ್ತದೆ, ಮಾಡಿದ್ದಾರೆ ಕೂಡ. ನಮ್ಮ ಗುರುಜಿಯವರು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ನಮ್ಗೆ ಗೊತ್ತಾಗುತ್ತದೆ. ಈಗ ನಾನೀಗ 1 ವಾರದ ಕ್ಲಾಸ್ ಮಾಡಿದಾಗ ಒಂದು ಲೇಡಿ ಪ್ರೆಗ್ನೆಂಟ್ ಇದ್ರು, ನಮ್ಗೆ ಅಲ್ಲೇ ತೋರಿಸಿಕೊಟ್ರು. ಅವಳ ನಾಡಿ ಹಿಡಿದು ನಮ್ಗೆ ತೋರಿಸಿ ಏನ್ ಚೇಂಜಸ್ ಇದೆ ಅಂತ ತೋರಿಸಿಕೊಟ್ರು ನಮ್ಗೆ, ನಮ್ಮ ಗುರುಗಳು ಸಂಜಯ್ ಜಿ ಅವರು. ಈ ಒಂದು ಲಾಕ್ಡೌನ್ ಅಲ್ಲೇ ಆದ ವಿಷಯ ಇದು. ಪ್ರೆಗ್ನೆಂಟ್ ಲೇಡಿಯೇ ಕೋರ್ಸ್ ಮಾಡ್ತಿದ್ಲು, ಅವಳ ನಾಡಿ ನೋಡಿ ಎಷ್ಟು ಆಚೀಚೆ ಹೋಗ್ತದೆ ಅಂತೇಳಿ, ಎಷ್ಟು ಮಂತ್ ಆಯ್ತು ಅಂತ ಹೇಳಿದ್ರು. ಮತ್ತೆ ನಮ್ಮ ಗುರುಗಳಿದ್ದಾರಲ್ಲ ಸಂಜಯ್ ಜಿ ಅವರು ಗೋಲ್ಡ್ ಮೆಡಲಿಸ್ಟು, ಕಾಯ ಚಿಕಿತ್ಸೆಯಲ್ಲಿ ಗೋಲ್ಡ್ ಮೆಡಲಿಸ್ಟು, MD ಮಾಡಿ ಕಾಯ ಚಿಕಿತ್ಸೆಯಲ್ಲಿ ಗೋಲ್ಡ್ ಮೆಡಲಿಸ್ಟು. ಅವರು ನಾಡಿಗೋಸ್ಕರ ಪ್ರಪಂಚದಾದ್ಯಂತ ತಿರುಗಿ ಮಾಡಿ ಹೇಳಿಕೊಡ್ತಾರೆ ಅಂತ ಹೇಳಿದ್ರೆ, ಇದು ಹೇಗೆ ಫ್ಲೂಕ್ ಆಗಲು ಸಾಧ್ಯ? ಈಗ ಏನೂ ಬರದೇ ಇದ್ದವರು ನಾಡಿ ಮಾಡ್ತಾರೆ ಅಂತ ಹೇಳಿದ್ರೆ ಒಪ್ಪಿಕೊಳ್ಳುವ, ಆಯುರ್ವೇದ ಸಿದ್ಧಾಂತವೇ ಇಲ್ಲ ನಾಡಿಯಲ್ಲಿ ಅಂತ ಹೇಳಿದ್ರೆ ಒಪ್ಪಿಕೊಳ್ಳುವ, ಸಿದ್ಧಾಂತದ ಮೇಲೆ ಪ್ರಾವೀಣ್ಯತೆ ಪಡೆದ ಒಳ್ಳೆ ಡಾಕ್ಟರ್ಸ್ ನಾಡಿ ಹೇಳಿಕೊಡ್ತಾರೆ ಅಂತ ಒಪ್ಪಿಕೊಳ್ಳದಿರಲು ಹೇಗೆ? ಅದನ್ನು ನಮಗೆ ಅರ್ಥವಾಗುವ ಲೆವೆಲ್ಗೆ ತಂದು ಹೇಳಿಕೊಡ್ಬೇಕಾದ್ರೆ ನಾವು ಉಪಯೋಗಿಸದಿದ್ದರೆ ಆ ಒಂದು ಜ್ಞಾನವನ್ನ, ಮತ್ತೆ ನಾನೇನು ಹೇಳಲಿಕ್ಕಾಗುದಿಲ್ಲ ಅಷ್ಟೇ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ದೀರಿ ನೀವು. Thank you, sir. Thank you. There is one question. Yes, sir. Dr. Rajeshwari Rao is asking for what is Nadi Tarangini. Nadi Tarangini is a machine which is developed by an IIT Bombay doctor called Dr. Aniruddha Joshi from Pune. And that machine helps you to diagnose the pulse on one level, the gross
immediate expression. It is a good machine, costing around 45,000 rupees, and you have the cloud subscription for that along with. And once you purchase a machine and get registered on the cloud, then you are probably able to get the diagnostic report of the Nadi Pariksha through Nadi Tarangini. Can you just translate this in Kannada, or should I speak one line by one? One line by one, sir. Nadi Tarangini is a machine developed by Mr. Aniruddha Joshi as his PhD project at IIT Mumbai. ಐಐಟಿಯಲ್ಲಿ ಅನಿರುದ್ಧ್ ಜೋಶಿ ಎನ್ನುವರು ನಾಡಿ ತರಂಗಿಣಿ ಎಂಬ ಒಂದು ಮಿಷಿನ್ ಅನ್ನ ಅವರು ಕಂಡುಹಿಡಿದಿದ್ದಾರೆ. It is available at 45,000 rupees. ಅದಕ್ಕೆ ಮೊತ್ತ 45,000. And you can get the immediate expression information through Nadi Tarangini. ಅದರಲ್ಲಿ ಒಂದು ಲೆವೆಲಿನ ಇಮಿಡಿಯೇಟ್ ಎಕ್ಸ್ಪ್ರೆಷನ್ ಅಂದರೆ ಅದು ತ್ವರಿತ ಗತಿಯ ತ್ವರಿತ ಅಭಿವ್ಯಕ್ತಿಯ ಒಂದು ಸ್ತರ ಮಾತ್ರದಲ್ಲಿ ಕಂಡುಕೊಳ್ಳಬಹುದು ಅಷ್ಟೇ. 5 ಸ್ತರ ಅಲ್ಲ, ಒಂದು ಸ್ತರದ್ದು ಅರ್ಥ ಆಗ್ತದೆ. There are 2-3 more questions. One is, what are the prerequisites of learning Nadi Pariksha? You can tell them. ನಾವು ನಮ್ಮ ಈ ಬೆರಳುಗಳ ತುದಿ ನಾಡಿ ಸ್ಪರ್ಶ ಮಾಡಲಿಕ್ಕೆ ಗೊತ್ತಿದ್ರೆ ಸಾಕು ಅಷ್ಟೇ, ಬೇರೆ ಏನು ಬೇಡ. ಮತ್ತೆ ಹೇಳಿಕೊಡುವವರನ್ನ ಕ್ಲಾಸ್ ಅನ್ನ ರೆಗ್ಯುಲರ್ ಆಗಿ 1 ಗಂಟೆ 6 ದಿವಸ, ಅಡ್ವಾನ್ಸ್ ಕೋರ್ಸ್ ಒಟ್ಟಿಗೆ ಬೇಕಾದ್ರೆ 7 ದಿವಸ ಅಟೆಂಡ್ ಆಗಬೇಕು. ಮತ್ತೆ ಅವರು ಹೇಳಿದ ಕೆಲವೊಂದು ಅಭ್ಯಾಸಗಳನ್ನು ಮಾಡಿದ್ರೆ ಸಾಕು. There is another question, whether the Nadi changes according to age. ನಾಡಿ ಏಜ್ ಮಾತ್ರ ಅಲ್ಲ, ದಿನದಲ್ಲೂ ಚೇಂಜ್ ಆಗುತ್ತೆ, ಋತುಗಳಲ್ಲೂ ಚೇಂಜ್ ಆಗುತ್ತೆ. ಇದು ನಾನು ಜಾಸ್ತಿ ಹೇಳಬೇಕು ಅಂತಿಲ್ಲ, ನಮ್ಮ ಆಯುರ್ವೇದ ಸಿದ್ಧಾಂತವೇ ಆ ತರವೇ ಇರೋದು. The third question is whether you need to check right or left hand of the patient for checking the pulse. ನಾಡಿ ಗುರುಜಿ ಪ್ರಕಾರ ಅವರು 50,000ಗಿಂತ ಜಾಸ್ತಿ ನಾಡಿ ನೋಡಿದ್ದಾರೆ. ಅವರಿಗೆ ಬಲ ಅಥವಾ ಎಡ ಕೈಯಲ್ಲಿ ತುಂಬಾ ವ್ಯತ್ಯಾಸ ಕಾಣಲಿಲ್ಲ ಅಂತ ಹೇಳ್ತಾರೆ. ಆದರೂ ನಾವು ಸಮಾಜದ ವಾಡಿಕೆಗೋಸ್ಕರ ಬಲ ಕೈಯನ್ನ ಗಂಡಸರಲ್ಲಿ, ಎಡ ಕೈಯನ್ನ ಹೆಂಗಸರಲ್ಲಿ ನೋಡಬೇಕಾಗ್ತದೆ. Thank you, Sairam. It is a wonderful session. May I request Prasad Garu to please provide his expert comment on how Sairam really presented this introduction to pulse diagnosis in Kannada, please. ಎಲ್ಲರಿಗೂ ನಮಸ್ಕಾರ. ಬಹಳ ದಿವಸ ನಂತರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಬಹಳ ದಿವಸ ನಂತರ ನನಗೆ ಬಹಳ ಸಂತೋಷವಾಗಿದೆ. ಈ ನಾಡಿ ಪರೀಕ್ಷಾ ಸಾಯಿರಾಮ್ ಹೇಳಿದ ಮಾದರಿ ಬಹಳ ಸುಲಭವಾಗಿ ಕಲಿಯಬಹುದು. ಆದರೂ ಒಂದು ವಿಷಯ ಅಂತ ಹೇಳ್ತೀನಿ. ಮೊದಲು ಈ ನಾಡಿ ಪರೀಕ್ಷಾ ವಿಜ್ಞಾನ ಬ್ರಹ್ಮಸ್ಪುತ್ರ ಆಯುಷೋ ವೇದಂ ಪ್ರಜಾಪತಿ ಮಜಿಗ್ರಹಾದಂತ ಆಯುರ್ವೇದದಲ್ಲಿ ಯಾವುದು ಬಂದಿತ್ತೋ, ಈ ಆಯುರ್ವೇದ ಪರಂಪರಾ ಬ್ರಹ್ಮದಿಂದ ಇಂದ್ರ ಮತ್ತೆ ಆಮೇಲೆ ಭಾರದ್ವಾಜ, ಆಮೇಲೆ ಕಣಾದ ಪದ್ಧತಿ ನಾಡಿ ಪರೀಕ್ಷಾ ಹೊಂದಿದೆ. ಎರಡನೇದು ಶಿವನದಿಂದ ಬಂದಿದ್ದು, ಶಿವದಿಂದ ಪಾರ್ವತಿ, ಪಾರ್ವತಿಯಿಂದ ನಂದಿ, ನಂದಿದಿಂದ ರಾವಣ ನಾಡಿ ಪರೀಕ್ಷಾ ಇನ್ನೊಂದಿದೆ. ಈ ನಂದಿದಿಂದ ಇನ್ನೊಂದು ಪ್ರತೀತಿ ಇದೆ. ಅದರಲ್ಲಿ ಅಗಸ್ತ್ಯ ನಾಡಿ ಬಂದಿತ್ತು. ಅಂದ್ರೆ ಈಗ ಭಾರತ ದೇಶದಲ್ಲಿ ನಾವು ನೋಡ್ತಾ ಇದ್ದಿದ್ದು ಅಗಸ್ತ್ಯ ನಾಡಿ, ರಾವಣ ನಾಡಿ, ಕಣಾದ ನಾಡಿ. ಈ 3 ಪದ್ಧತಿಯಲ್ಲಿ ಸ್ವಲ್ಪ ಭೇದ ಭಾವ ಇದೆ. ದೇಶ ಬಗ್ಗೆ ನೋಡಿದ್ರೆ ಟಿಬೆಟ್ನಲ್ಲಿದೆ, ಚೈನಾದಲ್ಲಿದೆ, ಭಾರತದಲ್ಲಿದೆ, ಯುರೋಪ್ದಲ್ಲಿದೆ, ಗ್ರೀಸ್ದಲ್ಲಿದೆ, ಯುನಾನ್ದಲ್ಲಿದೆ. ಅಂದ್ರೆ ಈ ದೇಶದ ವೈಕಲ್ಪ್ಯ ನಾಡಿ ಪದ್ಧತಿಯ ಕೆಲವು ಬೇರೆ ಇರುತ್ತವೆ.
ಆದ್ರೂ ಆಯುರ್ವೇದ ಪದ್ಧತಿಯಿಂದ ನಾವು ಕಲಿಯುವಾಗ ಮೊದಲು ದೋಷ ದೂಷ್ಯ ಸಮೂರ್ಛನ ವ್ಯಾಧಿ ಮಾಡ್ತದಂತ ಈ ವ್ಯಾಧಿ ವಿಘಟನ ಮಾಡಬೇಕು ಅಂದ್ರೆ ನಾವು ನಾಡಿ ನೋಡಿದ್ರೆ ಗೊತ್ತಾಗ್ತದೆ. ಕೆಲವು ಸಮಯದಲ್ಲಿ ಒಂದು ಕಥಾನಿಗೆ ಹೆಂಗಂದ್ರೆ ವೆಟರ್ನರಿ ಡಾಕ್ಟರ್ ಚೆನ್ನಾಗಿದ್ರ ಅಥವಾ ಹ್ಯೂಮನ್ ಡಾಕ್ಟರ್ ಚೆನ್ನಾಗಿದ್ರ? ವೆಟರ್ನರಿ ಡಾಕ್ಟರ್ ಯಾವಾಗಲೂ ಚೆನ್ನಾಗಿರ್ತಾರೆ. ಯಾಕಂದ್ರೆ ಈ ಆಕಳು ಯಾವಾಗಲೂ ಬಾಯಿ ತೆಗೆದು ನನಗಿದೆ ಅಂತ ಹೇಳುದಿಲ್ಲ. ಆದರೂ ಅವರು ರೋಗ ನೋಡ್ಕೊಂಡು ಔಷಧಿ ಏನ್ ಕೊಡ್ತಾರೋ ಅದೇ ಮಾದರಿ ಈ ಪಲ್ಸ್ ಡಯಾಗ್ನೋಸಿಸ್ ಅಥವಾ ನಾಡಿ ವಿಜ್ಞಾನದಲ್ಲಿ ರೋಗಿ ಹೇಳಲಾರದೆ ನಾವು ಗೊತ್ತಿಟ್ಕೊಂಡು ಅವರ ಕಾಯಿಲೆ ಬಗ್ಗೆ ಆ ಕಾಯಿಲೆ ನಾವು ಚಿಕಿತ್ಸೆ ಮಾಡಬೇಕಾಗ್ತದೆ. ಬಹಳಷ್ಟು ಟೈಮ್ ನನ್ನ ಹತ್ರ ಬಂದಿದ್ದರವ್ರಿಗೆ ನಾ ಒಂದೇ ಹೇಳ್ತೀನಿ, ಒಮ್ಮಕ್ಕಲೇ ನೀವು ಕೈ ಹಿಡಿದ ಮೇಲೆ ಕ್ಯಾನ್ಸರ್ ಡಯಾಗ್ನೋಸ್ ಆಗ್ತದ, ಹಾರ್ಟ್ ಅಟ್ಯಾಕ್ ಡಯಾಗ್ನೋಸ್ ಆಗ್ತದ ಅಂತ ವಿಚಾರ ಮಾಡೋದು ಬೇಡ. ಸಿಂಪಲ್ ಅಜೀರ್ಣ, ಕೆಮ್ಮು, ನೆಗಡೆ ಇಂಥವು ಎಲ್ಲವೂ ನಮಗೆ ಅದರಲ್ಲೇ ಕಾಣ್ತಾವ. ಆದ್ರೂ ಒಂದು ಒಳ್ಳೆ ಕ್ವಶನ್ ಇದೆ. ನಾನು ಮೊದಲಿನಿಂದ ನನ್ನ ವಿಷಯ ಬಗ್ಗೆ ನಾವು ಹೇಳುವಾಗ ನಾನು ಅದೇ ಹೇಳ್ತೀನಿ. ಕೆಲವು ಪ್ರತಿಬಂಧಕವಾಗಿದ್ದಂತಾವು ವಿಷಯಗಳಿದೆ. ಫಾರ್ ಎಕ್ಸಾಂಪಲ್ ವೈಹೋರಾತ್ರಿ ಭುಕ್ತಾನಾಂತೆ ಮಧ್ಯಾದಿಯ ಕ್ರಮ ಆಯುರ್ವೇದ ಹೇಳಿದ್ರು. ಇವು ಎಲ್ಲ ನಾಡಿ ಮೇಲೆ ನಾಡಿದಿಂದ ನಾಡಿದಿಂದ ನಾವು ನೋಡಬಹುದು. ಅಂದ್ರೆ ಈ ನಾಡಿ ನೋಡಿದ ಮೇಲೆ ಹಸುವಾಗಿದೆಯೋ ಇಲ್ವೋ, ನಿದ್ರೆ ಬರ್ತಾ ಇದೆಯೋ ಇಲ್ವೋ ಅಂತ ನಾವು ವಿವರ ತಿಳ್ಕೊಂಡ ಮೇಲೆ ನಾವು ವ್ಯಾಧಿ ಬಗ್ಗೆ ತಿಳ್ಕೊಳ್ಳಿಕ್ಕೆ ತೊಂದರೆ ಎಲ್ಲಿ ಬರುತ್ತದೆ. ಬಹಳ ಸುಂದರವಾಗಿ ಆರಾಮಾಗಿ ನಾವು ಒಂದೇ ವಿಷಯ ನಾವು ಏನು ಕಲಿಯಬೇಕಂತ ವಿಚಾರ ಮಾಡ್ತೀವೋ ಅದು ನಾವು ಒಳ್ಳೆ ಕಲಿಯಬೇಕು. ಪ್ರಾಕ್ಟಿಕಲ್ ಪರ್ಪಸ್ ಅಂತ ಹೇಳಿದ್ರು. ಆಕ್ಚುಲಿ ಈಗ ಈ ಮಾಧ್ಯಮ ಬಂದಾಗ ನನಗಂತರಿಸ್ತದೆ ಇದು ಬಹಳ ಸುಲಭವಾಗಿದ್ದದ್ದು. ಯಾಕಂದ್ರೆ ನಾನು ಎಲ್ಲಿಂದೋ ಒಂದು ಸ್ಟೇಜ್ ಮೇಲೆ ತೋರಿಸ್ತೀನಿ, ಅದು ಲಾಸ್ಟ್ ಅವ್ರಿಗೆ ಕಾಣೋದಿಲ್ಲ. ಇಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಕಾಣ್ತದೆ, అంటే 1 to 1 ಆಗ್ತದೆ. ನೀವು ಬಹಳ ಆರಾಮಾಗಿ ನೋಡಬಹುದು. ಈ ನಾಡಿ ವಿಜ್ಞಾನದಿಂದ ಒಂದು ವಿಷಯ ಏನಂದ್ರೆ, ನಾನು ಇದರಲ್ಲಿ 2 ಸ್ಟೆಪ್ಸ್ ಮಾಡೇನೆ. ಟೆಕ್ನೋ ಆಯುರ್ವೇದದಿಂದ ಒಂದು ತಂತು ಅಂತ, ಎರಡನೇದು ತರಂಗ ಅಂತ. ತಂತು ಅಂದ್ರೆ ಟೆಕ್ನೋ ಆಯುರ್ವೇದ ಅಡ್ವಾನ್ಸ್ಡ್ ನಾಡಿ ಥೆರಪಿಟಿಕ್ ಯುಟಿಲಿಟಿ. ಇದರಲ್ಲಿ ನಾವು ಪ್ರತ್ಯೇಕವಾಗಿ ಪಂಚಕರ್ಮ ನಾನು ಮುಂದೆ ನೋಡಿದ್ದು. ಬಹಳಷ್ಟು ಟೈಮ್ ನಾವು ಒಂದು ವಿಚಾರ ಮಾಡಿಕೊಂಡು ಆಯುರ್ವೇದ ಸಿದ್ಧಾಂತದಿಂದ ನಾವು ಈ ಪಂಚಕರ್ಮ ಕೊಡಬೇಕಂತ ವಿಚಾರ ಮಾಡ್ತೀವಿ, ಆ ಪಂಚಕರ್ಮ ಕೊಡ್ತೀವಿ. ಆದರೂ ನಮಗೆ ಬೇಕಾದಂತ ಆರಾಮ್ ಸಿಗುದಿಲ್ಲ. ಎದಕ್ಕೆ ಆಗ್ತಾ ಇದೆ ಅಂತ ಪ್ರಶ್ನೆ ಬಂದಾಗ ನಾಡಿದಿಂದ ನೋಡಿ ನಾನು ಕನ್ಫರ್ಮ್ ಮಾಡ್ಕೊಂಡು ಕೆಲವು ಟೈಮು ಇದು ವಿರೇಚನೆ ಮಾಡ್ಬೇಕಂತ ಸಿದ್ಧಾಂತದಿಂದ ಕಾಣ್ತದೆ, ಚಿಕಿತ್ಸಾ ಸೂತ್ರದಿಂದ. ಆದ್ರೂ ನಾನು ನಾಡಿ ನೋಡಿದ ಮೇಲೆ ಅದರಿಂದ ಇವರಿಗೆ ವಿರೇಚನೆ ಅಲ್ಲ, ಭವನನೇ ಕೊಡಬೇಕು ಅಥವಾ ನಸ್ಯ ಸಾಕಾಗ್ತದೆ ಅಂತ ವಿಚಾರಕ್ಕೆ ಬಂದಾಗ ನಸ್ಯ ಕೊಡಿದ್ರೆ ಕಡಿಮೆ ಆಗ್ತದೆ. ಇನ್ನೊಂದು ಒಳ್ಳೆ ಪ್ರಶ್ನೆ ಕೇಳಿದ್ದು ಪ್ರೆಗ್ನೆನ್ಸಿ ಬಗ್ಗೆ. ಆಕ್ಚುಲಿ ಪ್ರೆಗ್ನೆಂಟ್ ಲೇಡಿ ಮತ್ತೆ ಲಿಂಗ ನೋಡುದು ಕಾನೂನಿನಿಂದ ತಪ್ಪಾಗ್ತದೆ. ಅದರಿಂದ ನಾವು ಪ್ರೆಗ್ನೆನ್ಸಿ ಎಂದು ಮಟ್ಟ ಹೇಳಬಹುದು, ಆದ್ರೂ ಲಿಂಗ ನಾವು ಹೇಳಬಾರದು. ಬಹಳಷ್ಟು ನಾಡಿ ಗ್ರಂಥದಲ್ಲಿ ಕೇವಲ ದೋಷ ವ್ಯಾಧಿ ಮಾತ್ರ ಹೇಳಿದ್ದು. ಆದರೂ ಪರಿಶ್ರಮ ಮಾಡಿದ ಮೇಲೆ ಇದು ದೋಷ ವ್ಯಾಧಿ ಸಬ್ದೋಷ ಲೆವೆಲು, ಧಾತು ಲೆವೆಲು, ಯಾವ ಧಾತುರಿಂದ ಈಗ 10 ಅದಾವು ಪ್ರಮೇಯದಿಂದ ದೂಷ್ಯಗಳು. ಈ ದೂಷ್ಯಗಳು 10ರಿಂದ ಯಾವುದು ಎಂತಾವ ದೂಷ್ಯ ಬಹಳ ನಷ್ಟಪಡಿಸಿದ್ದೆ ಅಂತ ನಾವು ವಿಚಾರ ಮಾಡ್ಬೇಕಂದ್ರೆ ದೂಷ್ಯ ಪರೀಕ್ಷೆಯನ್ನು ನಾಡಿದಿಂದ ಮಾಡ್ಬೇಕಾಗ್ತದೆ. ಅದರ್ವೈಸ್ ಒಂದೇ ಹೇಳುದು,
ನಾವು ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಬಯೋಕೆಮಿಕಲ್ ಎಕ್ಸಾಮಿನೇಷನ್, ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ, ಎಲ್ಲ ಮಾಡಿಸಿದೆವು. ಯಾವ್ದು ಇರ್ತಾವೋ ನಾವು ಒಂದು ಕನ್ಫರ್ಮೇಶನ್ ಕ್ಲಿನಿಕಲ್ ಬಂದಾಗ ಅವು ಮಾಡ್ಕೊಂಡು ನಾವು ಕನ್ಫರ್ಮೇಶನ್ ಮಾಡ್ಕೊಂತೀವಿ. ಇದರಲ್ಲಿ ಕನ್ಫರ್ಮೇಶನ್ ಮಾಡ್ಕೊಂಡು ಇನ್ಫಾರ್ಮೇಶನ್ ತಗೊಂತೀವಿ. ಮೊದಲು ಪಲ್ಸ್ ಡಯಾಗ್ನೋಸಿಸ್ ಮಾಡ್ತೀವಿ. ನಾನು ನಿಮಗೆ ಒಂದು ಈಸಿ ಫಾರ್ಮ್ಯಾಟ್ ಮಾಡಿದ್ದು ನಾನು ತೋರಿಸಬಹುದು. ಇದರಲ್ಲಿ ಈ ಫಾರ್ಮ್ಯಾಟ್ ಚೇಂಜ್ ಆಗೋದಿಲ್ಲ. ನೀವು ಇದೆಲ್ಲ ಫಿಲ್ಅಪ್ ಮಾಡಿದ ಮೇಲೆ ನಿಮಗೆ ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತದೆ. ಇನ್ನೊಂದು ಮಾರು ಈ ಟ್ರೀಟ್ಮೆಂಟ್ ಮುಗಿದಿದ ನಂತರ ಪೇಷಂಟ್ ನಿಮ್ಮ ಹತ್ರ ಬಂದಾಗ ನೀವು ಮತ್ತೆ ವಿಚಾರ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ ನೀವು ಎಷ್ಟು ಸುಲಭವಾಗಿ ಸೊಕ್ಕವಾಗಿ ಡಯಾಗ್ನೋಸಿಸ್ ಮಾಡಿದ್ದು, ಅದ್ರ ಮೇಲೆ ಚಿಕಿತ್ಸೆ ಮಾಡಿದ್ದು ಅಂತ. ಅಂದ್ರೆ ಯಾವಾಗಲೂ ನಾವು ಒಂದು ವಿಚಾರ ಮಾಡಬೇಕು, ಪಲ್ಸ್ ಡಯಾಗ್ನೋಸಿಸ್ ಅಂದ್ರೆ ನಾಡಿ ಪರೀಕ್ಷಾ ಒಂದು ಸ್ಪೆಷಲ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್. ಹಂಗಾಗಿ ಇದರಿಂದ ನಾವು ಹೆಚ್ಚಿನ ಮಾಹಿತಿ ತಗೊಂಡು ಆ ಹೆಚ್ಚಿನ ಮಾಹಿತಿಯಿಂದ ಸೊಕ್ಕ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಬರುತ್ತದೆ. ನಾನು ಕನ್ನಡ ಕಳೆದಿದ್ದು ಗದಗದಿಂದ, ಉತ್ತರ ಕನ್ನಡ, ಸ್ವಲ್ಪ ದಕ್ಷಿಣ ಕನ್ನಡ ಅವರಿಗೆ ಸ್ವಲ್ಪ ಏನಾದ್ರೂ ತೊಂದರೆ ಆದ್ರೆ ಮನ್ನಿಸಬೇಕು. ಮತ್ತೇನಾದ್ರೂ ಪ್ರಶ್ನೆ ಇದ್ರೆ ನಾ ಹೇಳ್ತೀನಿ. हेलो, मैं समझ नहीं पाता हूँ इसलिए मैं जाना नहीं। बहुत पहले समझ में आया मुझे, वो बड़ा अच्छा लगा। साईराम होगा। ಮತ್ತೇನಾದ್ರೂ ಪ್ರಶ್ನೆ ಅದಾವ? ಚೆನ್ನಾಗಿತ್ತು ಸರ್ ಕನ್ನಡ. ಚೆನ್ನಾಗಿದೆಯಾ? ಧನ್ಯವಾದ. ಚೆನ್ನಾಗಿದೆ ಸರ್ ಕನ್ನಡ ನಿಮ್ದು. ಅರ್ಥ ಸೂಪರ್ ಆಗಿತ್ತು ಸರ್. But I can understand one thing. जो आपने कहा कि ये this entire नाड़ी परीक्षा which is available in India is of 3 types, and one which is from Nandi, it can to Agasti, and Agasti Nadi is something which is very predominant. So there are various types of Nadi Pariksha. What we are provocating and we are promoting is the simplest and easiest way of pulse diagnosis. Those who want to know more, then we have Dr. Prasad Garu with us, and then we have advanced courses about disease diagnosis on the pulse. So thank you very much for being here, listening to us, and of course thank you Prasad Garu for your excellent invocation about the Tantu and the advances of the pulse. Thank you Sairam for a wonderful presentation. I'm sure everybody who are present today have definitely enjoyed this, and soon you can have this on the YouTube, so where more people can really enjoy and understand more about pulse through Kannada. Thank you very much. Those who are interested in knowing about pulse and the Tantu more in Kannada language can contact Sairam, and we can definitely organize a course of basic understanding of the pulse and of Tantu in Kannada. Probably for Tantu in Kannada, Sairam may not be required for translation, but for basic, I definitely require him for translation. I don't understand Kannada a bit. Thank you very much. Thanks a lot. Thank you sir. Thank you sir. Thank you Prasad ji. ನಮಸ್ಕಾರ ಎಲ್ಲರಿಗೂ. ಎಲ್ಲರಿಗೂ ನಮಸ್ಕಾರ. Thank you ಅಟೆಂಡ್ ಆಗಿದ್ದಕ್ಕೆ. ಎಲ್ಲರಿಗೂ ನಮಸ್ಕಾರ. Thank you. That is namaskar to all. Yes sir. Okay, thank you.